ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ IBPS ಬ್ಯಾಂಕಿಂಗ್ಗೆ ಯಾವ ಥರ ಅಪ್ಲಿಕೇಶನ್ ಹಾಕೋದು ಅಂತಂದು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇದನ್ನು ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಡೈರೆಕ್ಟ್ ಅಪ್ಲೈ ಲಿಂಕ್ನ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆನಾ, ಇದು ಬಂದ್ಬಿಟ್ಟು ಏನಪ್ಪ ಅಂದರೆ IBPS ಬ್ಯಾಂಕಿಂಗ್ ಅಪ್ಲಿಕೇಶನ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ ಅಂತಂದು ಎಲ್ಲ ಡೀಟೇಲ್ಸ್ನ ಎಲ್ಲ ಡೇಟ್ ಕೂಡ ಇಲ್ಲಿ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಓಕೆನಾ, ನೀವು ಫಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋ ದಿನಾಂಕ ಬಂದುಬಿಟ್ಟು 1/8/2026 ಅಂದರೆ ಆಗಸ್ಟ್ 1ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಕೊನೆಯ ದಿನಾಂಕ ಬಂದುಬಿಟ್ಟು 21/8/2026 ಅಂದರೆ ಆಗಸ್ಟ್ 22ನೇ ತಾರೀಕು ನಿಮ್ಮದು ಅಪ್ಲಿಕೇಶನ್ ಕೂಡ ಕ್ಲೋಸ್ ಆಗುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಓಕೆ, ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ನೀವು ಏನಾದರೂ ಅಪ್ಲಿಕೇಶನ್ ಆಗಿದಾಗ ಏನೋ ರಾಂಗಾಗಿ ಅಪ್ಲಿಕೇಶನ್ ಹಾಕಿದರೆ ಅದು ಎಡಿಟ್ ಮಾಡೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಅದು ಡೇಟ್ ಬಂದುಬಿಟ್ಟು ಯಾವಾಗಪ್ಪ ಅಂದರೆ ಲಾಸ್ಟ್ ಡೇಟ್ ಬಂದುಬಿಟ್ಟು 21/8/2026 ನಿಮ್ಮದು. ಇದು ಕೂಡ ಏನಪ್ಪ ಅಂದರೆ ಎಡಿಟಿಂಗ್ ವಿಂಡೋ ಕೂಡ ಓಪನ್ ಆಗಿರುತ್ತೆ, ಆಮೇಲೆ ಕ್ಲೋಸ್ ಆಗುತ್ತೆ. ಓಕೆ, ಮತ್ತು ಯಾವುದೇ ಕಾರಣಕ್ಕೂ ಓಪನ್ ಕೂಡ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಕೂಡ ಹಾಕಿರ್ತೀರ, ಅಮೌಂಟ್ ಕೂಡ ಪೇ ಮಾಡ್ತೀರಾ, ಬಟ್ ಅಪ್ಲಿಕೇಶನ್ ಪ್ರಿಂಟ್ ತಗೊಂಡಿಲ್ಲ. ಅದು ತಗೊಳೋಕ್ಕೆ ಅದು ಡೇಟ್ ಕೊಟ್ಟಿದ್ದಾರೆ. ಅದು ಬಂದುಬಿಟ್ಟು ಏನಪ್ಪ ಅಂದರೆ ಸೆಪ್ಟೆಂಬರ್ 5ನೇ ತಾರೀಕು ಕೂಡ ನಿಮ್ಮದು ಅಪ್ಲಿಕೇಶನ್ ಪ್ರಿಂಟ್ ಕೂಡ ತಗೋಬೇಕು ಅಂತ ಇಲ್ಲಿ ಡೇಟ್ ಕೂಡ ಅನೌನ್ಸ್ ಕೂಡ ಮಾಡಿರ್ತಾರೆ. ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದರೆ ಇಲ್ಲಿ ಆನ್ಲೈನ್ ಪೇಮೆಂಟ್ ಬಂದ್ಬಿಟ್ಟು ಯಾವಾಗಪ್ಪ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ 1ನೇ ತಾರೀಕು ಅಂದರೆ ಆಗಸ್ಟ್ 1ನೇ ತಾರೀಕಿಂದ ಆಗಸ್ಟ್ 21ನೇ ತಾರೀಕಿಂದ ಕೊನೆ ದಿನಕ್ಕೆ ಆಗುತ್ತೆ. ಇದರೊಳಗೆ ನೀವು ಅಪ್ಲಿಕೇಶನ್ ಕೂಡ ಹಾಕಬೇಕು. ಅದಾದಮೇಲೆ ಏನಪ್ಪ ಅಂದರೆ ಇದರೊಳಗೆ ನೀವು ಅಮೌಂಟ್ನ ಪೇ ಮಾಡಿ ಅಪ್ಲಿಕೇಶನ್ ಪ್ರಿಂಟ್ನ ತಗೋಬೇಕು. ಹಾಗೆ ಎಡಿಟಿಂಗ್ ವಿಂಡೋ ಕೂಡ ಕ್ಲೋಸ್ ಆಗೋದು 21ನೇ ತಾರೀಕಿಂದ ಕೊನೆ ದಿನಕ್ಕೆ ಆಗುತ್ತೆ. ನೆಕ್ಸ್ಟ್ ಇದೆಲ್ಲ ಡೇಟ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಯಾವ ಥರ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂತಂದೀಗ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಇವಾಗ ಯಾವ ಥರ ಅಪ್ಲಿಕೇಶನ್ ಆಗೋದು ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಆ ಈ ವೆಬ್ಸೈಟ್ ಓಪನ್ ಆದ್ಮೇಲೆ ನಿಮಗೆ ಈ ಥರ ಮೇಲೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಂಡಾದ್ಮೇಲೆ ಈ ಥರ ಏನಪ್ಪ ಅಂದರೆ ಶೋ ಆಗ್ತಾ ಇತ್ತು. ಮೊದಲನೇದಾಗಿ ಕ್ಲಿಕ್ ಹಿಯರ್ ಟು ನ್ಯೂ ರಿಜಿಸ್ಟ್ರೇಷನ್ ಅಂದರೆ ನೀವೇನೋ ಫಸ್ಟ್ ಟೈಮ್ ಅಪ್ಲಿಕೇಶನ್ ಆಗ್ತಿದ್ರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಆಗಿ ನಿಮ್ಮದು ಅಪ್ಲಿಕೇಶನ್ ಐಡಿ ತೊಗೋಬೇಕು. ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಇನ್ ಕೇಸ್ ನೀವೇನಾದರೂ ಫಸ್ಟ್ ಟೈಮ್ ಅಪ್ಲಿಕೇಶನ್ ಆಗ್ತಿದೆ, ನೀವು ಆಲ್ರೆಡಿ ಅಪ್ಲಿಕೇಶನ್ ಕೂಡ ಹಾಕಿದ್ದೀರಾ, ಅರ್ಧ ಅಪ್ಲಿಕೇಶನ್ ಹಾಕಿ ಮತ್ತೆ ಬಿಟ್ಟಿದ್ದೀರಾ, ನಿಮಗೆ ಆಲ್ರೆಡಿ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿದೆಯಪ್ಪ ಅಂದರೆ ಡೈರೆಕ್ಟ್ ನೀವು ಲಾಗಿನ್ ಆಗಿ ಏನಪ್ಪ ಅಂದರೆ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಇವನ್ ಏನಪ್ಪ ಅಂದರೆ ಸ್ಟಾರ್ಟಿಂಗಿಂದ ಅಪ್ಲಿಕೇಶನ್ ಆಗಿರೋ ಕಾರಣ ನಾನು ಫಸ್ಟು ಯಾವುದು ರಿಜಿಸ್ಟ್ರೇಷನ್ ಆಗಬೇಕು, ಯಾವ ಥರ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡೋಕ್ಕಂತ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಏನಪ್ಪ ಅಂದರೆ ಕ್ಲಿಕ್ ಹಿಯರ್ ಟು ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ಬಂದು ಏನಪ್ಪ ಟೋಟಲಾಗಿ ನಿಮಗೆ 7 ಸ್ಟೆಪ್ ಕೂಡ ಓಪನ್ ಆಗುತ್ತೆ. ಯಾವ ಥರ ಇಲ್ಲಿ ಫಿಲ್ ಮಾಡ್ಕೊಂತ ಹೋಗ್ಬೇಕಂತಂದು ಕಂಪ್ಲೀಟಾಗಿ ಏನಪ್ಪ ಅಂದರೆ ಇದೆಲ್ಲ ಫಿಲ್ ಮಾಡ್ಕೊಂಡು ಹೋಗ್ಬೇಕು. ಮೊದಲನೇದಾಗಿ ಬಂದ್ಬಿಟ್ಟು ಏನಪ್ಪ ಅಂದರೆ ಬೇಸಿಕ್ ಇನ್ಫಾರ್ಮೇಷನ್ ಫಿಲ್ ಮಾಡೋಕ್ಕೂ, ಅದಾದಮೇಲೆ ವೆರಿಫಿಕೇಷನ್ ಇರುತ್ತೆ, ವೆರಿಫಿಕೇಷನ್ ಮಾಡ್ಕೋಬೇಕು. ನೆಕ್ಸ್ಟು ಫೋಟೋ ಸಿಗ್ನೇಚರ್ ಕೇಳುತ್ತೆ, ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ, ಬೇಸಿಕ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮದು ಅಪ್ಲಿಕೇಶನ್ ಪ್ರಿವ್ಯೂ ತೋರಿಸೋದಕ್ಕೆ ನಿಮ್ಮದು ಯಾವ ಥರ ಅಪ್ಲಿಕೇಶನ್ ಫಿಲ್ ಮಾಡಿರಲ್ವ ಅದನ್ನು ಪ್ರಿವ್ಯೂ ನೋಡ್ಕೋಬೋದು. ಇದನ್ನು ಕೂಡ ಫಿಲ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಡಾಕ್ಯುಮೆಂಟ್ ಅಂದರೆ ಅಪ್ಲೋಡ್ ಅಂದರೆ ನೀವು ಯಾವ ಡಾಕ್ಯುಮೆಂಟ್ ಕೇಳುತ್ತೆ ಆ ಡಾಕ್ಯುಮೆಂಟೆಲ್ಲ ಅಪ್ಲೋಡ್ ಮಾಡ್ತಾ ಹೋಗಬೇಕು. ನೆಕ್ಸ್ಟು ಲಾಸ್ಟ್ ಸ್ಟೆಪ್ಪಲ್ಲಿ ಪೇಮೆಂಟ್ನ ಮಾಡ್ತಾ ಹೋಗಬೇಕು. ನಾನು ಇವಾಗ ಇದಿಷ್ಟು ಕಂಪ್ಲೀಟ್ ಸ್ಟೆಪ್ನ ಯಾವ ಥರ ಫಿಲ್ ಮಾಡಬೇಕು ಅಂತಂದು ಕಂಪ್ಲೀಟಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಮೊದಲನೇದಾಗಿ ಏನಪ್ಪ ಅಂದ್ರೆ ಬೇಸಿಕ್ ಇನ್ಫಾರ್ಮೇಷನ್ನ ಫಿಲ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಯಾವ ಥರ ಬೇಸಿಕ್ ಇನ್ಫಾರ್ಮೇಷನ್ ಫಿಲ್ ಮಾಡೋಕ್ಕಪ್ಪ ಅಂದರೆ ಮೊದಲನೇದಾಗಿ ಇಲ್ಲಿ ಫಸ್ಟ್ ನೇಮ್ ಕೇಳ್ತಾ ಇದೆ. ಓಕೆ, ಫಸ್ಟ್ ನೇಮ್ ಬಂದ್ಬಿಟ್ಟು ಏನಪ್ಪ ಅಂದರೆ SLC ಮಾರ್ಕ್ಸ್ಗಳು ನಿಮಗೆ ಯಾವ ಥರ ನೇಮ್ ಇದೆ ಅದೇ ಥರ ಫಸ್ಟ್ ನೇಮ್ ಫಿಲ್ ಮಾಡಬೇಕು. ಅದಾದ ಇನ್ನೊಂದು ಟೈಮ್ ಏನಪ್ಪ ಅಂದರೆ ಕನ್ಫರ್ಮ್ ಫಸ್ಟ್ ನೇಮ್ ಕೇಳಿದೆ, ಕನ್ಫರ್ಮ್ ಆಗಿ ನಿಮ್ಮದು ಫಸ್ಟ್ ನೇಮ್ ಫಿಲ್ ಮಾಡಬೇಕು. ನೀವೇನಪ್ಪ ಅಂದರೆ ಅಪ್ಲಿಕೇಶನ್ ಆಗೋದು ತುಂಬ ತಪ್ಪು ಮಾಡ್ತೀವಿ ಅಂದರೆ ನಿಮ್ದೇನಾದರೂ ಶಿವಕುಮಾರ್ ಅಂತ ಇರ್ತಾ ಅಂದ್ಕೊಳ್ಳಿ. ಶಿವಕುಮಾರ್ ಅಂತ ಆದಮೇಲೆ ಶಿವಕುಮಾರ ಇಲ್ಲಿಗೆ ನೀವು ಫುಲ್ ಸ್ಟಾಪ್ ಬಿಡಬೇಕು. ನೆಕ್ಸ್ಟ್ ಫುಲ್ ಸ್ಟಾಪ್ ಕೊಟ್ಟು ಶಿವಕುಮಾರ್ ಅಂತ ಟೈಪ್ ಮಾಡಿ ಸ್ಪೇಸ್ ಕೊಟ್ಟೆ ಅಂದರೆ ನಿಮ್ಮದು ನೇಮ್ನ ತಗೊಳ್ಳೋದಿಲ್ಲ. ಓಕೆನಾ, ಹಾಗಾಗಿ ಏನಪ್ಪ ಅಂದರೆ ಅಪ್ಲಿಕೇಶನ್ ಆಗುವಾಗ ಎಲ್ಲಿ ನಿಮ್ದು ಎಂಡ್ ಆಗುತ್ತೆ ಅಲ್ಲೇ ಕೂಡ ನಿಮ್ಗೆ ಸ್ಟಾಪ್ ಮಾಡಬೇಕು. ನಡುವೆ ಸ್ಪೇಸ್ ಕೂಡ ಕೊಡ್ತಾ ಹೋಗ್ಬೋದು, ಕೊಡಬಾರ್ದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಮಿಡಲ್ ನೇಮ್ ಕೇಳುತ್ತೆ, ಮಿಡಲ್ ನೇಮ್ ಎಂಟ್ರಿ ಮಾಡ್ಕೊಳ್ಳಿ. ಅದು ನೆಕ್ಸ್ಟ್ ಬಂದ್ಬಿಟ್ಟು ಕನ್ಫರ್ಮ್ ಮಿಡಲ್ ನೇಮ್ ಕೇಳುತ್ತೆ, ಕನ್ಫರ್ಮ್ ಆಗಿ ಮಿಡಲ್ ನೇಮ್ ಎಂಟ್ರಿ ಮಾಡ್ಕೊಳ್ಳಿ. ಅದು ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ನೇಮ್ ಕೇಳುತ್ತೆ, ಇನ್ ಕೇಸ್ ಲಾಸ್ಟ್ ನೇಮ್ ಎಂಟ್ರಿ ಮಾಡ್ಕೊಳ್ಳಿ. ಇದು ಕನ್ಫರ್ಮ್ ಲಾಸ್ಟ್ ನೇಮ್ ಕೇಳುತ್ತೆ, ಕನ್ಫರ್ಮ್ ಆಗಿ ಲಾಸ್ಟ್ ನೇಮ್ ಎಂಟ್ರಿ ಮಾಡಬೇಕು. ನಿಮ್ಮ ಹತ್ರ ಏನು ಫಸ್ಟ್ ನೇಮ್ ಅಷ್ಟೇ ಇತ್ತಪ್ಪ, ಮಿಡಲ್ ನೇಮು ಲಾಸ್ಟ್ ನೇಮ್ ಇಲ್ಲಪ್ಪ ಅಂದರೆ ಫಿಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ಕಾರಮ್ನ ಗ್ಯಾಪ್ ಆಗಿಬಿಟ್ರು ನಡೀತಾ ಹೋಗುತ್ತೆ. ಓಕೆ, ಇದು ಬಂದ್ಬಿಟ್ಟು ನೇಮ್ ಯಾವ ಥರ ಫಿಲ್ ಮಾಡೋದ್ರ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ಕಂಪ್ಲೀಟಾಗಿ ನೇಮ್ನ ಫಿಲ್ ಮಾಡಿ ಆದಮೇಲೆ ಇಲ್ಲಿ ಫುಲ್ ನೇಮಲ್ಲಿ ಕಂಪ್ಲೀಟಾಗಿ ಶೋ ಆಗ್ತಿರುತ್ತೆ. ಓಕೆ, ನಿಮ್ದು ಯಾವ ಥರ ನೇಮ್ ಇದೆ ಕರೆಕ್ಟಾಗಿ ಶೋ ಆಗ್ತಿರುತ್ತೆ, ಅದು ನೇಮ್ ಕರೆಕ್ಟಾಗಿದೆ ಅಂತ ಒಂದು ಟೈಮ್ ಚೆಕ್ ಮಾಡ್ಕೋಬೇಕು. ಓಕೆ, ಚೆಕ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಸ್ಟೆಪ್ಗೆ ಪ್ರೊಸೀಡ್ ಮಾಡ್ತಾ ಹೋಗಬೇಕು. ಅದಾದ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೇನು ಕೇಳ್ತಾ ಇದ್ದಾರೆ ಎವರ್ ಚೇಂಜ್ ನೇಮ್ ಅಂದರೆ ನೀವೇನಾದರೂ ನೇಮ್ ಚೇಂಜ್ ಮಾಡ್ತೀರ ಅಂತ ಕೇಳ್ತಾ ಇದ್ದಾರೆ. ಇನ್ ಕೇಸ್ ನೀವು ನೇಮ್ ಚೇಂಜ್ ಮಾಡಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲೆಲ್ಲ ಏನಪ್ಪ ಅಂದರೆ ಫೈಲ್ ಏನಪ್ಪ ಅಂದರೆ ಅಪ್ಡೇಟ್ ನೇಮ್ ಮಾಡೋದು. ನೇಮ್ ಎಲ್ಲ ಅಪ್ಡೇಟ್ ಇಲ್ಲಿ ನೀವು ಇನ್ ಕೇಸ್ ನೇಮ್ ಚೇಂಜ್ ಮಾಡಿದರೆ
ನಿಮ್ಮದು ನೇಮ್ನ ಅಪ್ಡೇಟ್ ಮಾಡ್ತಾ ಹೋಗಬೇಕು. ಇಲ್ಲಪ್ಪ ನಾವು ನೇಮ್ ಚೇಂಜ್ ಮಾಡೋಂಗಿಲ್ಲ ಅಂದರೆ ನೋ ಅಂತ ಸೆಟ್ ಮಾಡ್ಕೊಳ್ಳಿ. ನೋ ಅಂತ ಸೆಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪಿಗೆ ಬರ್ತಾ ಹೋಗಬೇಕು. ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಆದಮೇಲೆ ಕನ್ಫರ್ಮ್ ಮೊಬೈಲ್ ನಂಬರ್ ಕೇಳುತ್ತೆ, ಕನ್ಫರ್ಮ್ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಅಂದರೆ ನೀವು ಯಾವುದೇ ಕಾರಣಕ್ಕೂ ರೆಗ್ಯುಲರ್ ಯೂಸ್ ಮಾಡುವಂಥ ಮೊಬೈಲ್ ನಂಬರ್ ಯೂಸ್ ಮಾಡಿ. ಯಾಕಪ್ಪ ಅಂದರೆ ಎಕ್ಸಾಮ್ ಏನಾದರೂ ಬಂದರೆ, ಏನಾದರೂ ಎಕ್ಸ್ಟೆಂಡ್ ಆದರೆ, ಏನಾದರೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದರೂ ಕೂಡ ನಿಮ್ಮ ಮೊಬೈಲ್ ನಂಬರ್ಗೆ SMS ಬರುತ್ತೆ. ಹಾಗಾಗಿ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಮೊಬೈಲ್ ನಂಬರ್ ಕೊಡಬೇಕು. ಅದನ್ನೆಷ್ಟು ಬಂದ್ಬಿಟ್ಟು ಏನಪ್ಪ ಅಂದ್ರೆ ಆಲ್ಟರ್ನೇಟಿವ್ ನಂಬರ್ ಫೋನ್ ನಂಬರ್ ಇದ್ದರೆ ಅದು ಕೂಡ ಕೊಡ್ಬೋದು. ಇನ್ ಕೇಸ್ ಇಲ್ಲಪ್ಪ ನನ್ನ ಹತ್ರ ಆಲ್ಟರ್ನೇಟಿವ್ ಫೋನ್ ನಂಬರ್ ಇಲ್ಲ ಅಂದರೆ ಕೊಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಇದು ಬಂದ್ಬಿಟ್ಟು ಏನಪ್ಪ ಮೊಬೈಲ್ ನಂಬರ್ ಕೊಡ್ತಾ ಹೋಗ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಕನ್ಫರ್ಮ್ ಮೊಬೈಲ್ ನಂಬರ್ ಕೇಳ್ತಾ ಇದೆ. ನಿಮ್ದು ಏನಾದರೂ ಈ ಸೆಲ್ಫ್ ಮೊಬೈಲ್ ನಂಬರ್ ಇರುತ್ತೆ, ಇಲ್ಲ ಪೇರೆಂಟ್ಸ್ ಮೊಬೈಲ್ ನಂಬರ್ ಕೊಡ್ತಾ ಇದೆ ಅಂತ ಕೇಳ್ತಾ ಇದ್ದರೆ ಆಲ್ಮೋಸ್ಟ್ ಎಲ್ಲ ನಿಮ್ಮದು ಪರ್ಸ್ನಲ್ ಆಗಿರೋ ಮೊಬೈಲ್ ನಂಬರ್ ಕೊಡಿ. ಯಾವುದೇ ಕಾರಣಕ್ಕೂ ತಂದೆ ತಾಯಿದಾಗಲಿ ರಿಲೇಟಿವ್ಸ್ ಫೋನ್ ನಂಬರ್ ಕೊಡಬೇಡಿ. ಯಾಕಪ್ಪ ಅಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಯಾವುದೇ ಒಂದು SMS ಬಂದರೂ ಕೂಡ ಏನಪ್ಪ ಅಂದರೆ ಅವರು ಇಗ್ನೋರ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನಿಮ್ಮದು ಪರ್ಸ್ನಲ್ ಆಗಿರುವಂಥ ಫೋನ್ ನಂಬರ್ನ ಕೊಡ್ತಾ ಹೋಗಬೇಕು. ನೆಕ್ಸ್ಟ್ ಬಂದು ಇಮೇಲ್ ಐಡಿ ಕೇಳುತ್ತೆ, ಇಮೇಲ್ ಐಡಿ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಕನ್ಫರ್ಮ್ ಇಮೇಲ್ ಐಡಿ ಕೇಳುತ್ತೆ, ಕನ್ಫರ್ಮ್ ಇಮೇಲ್ ಐಡಿ ಎಂಟ್ರಿ ಮಾಡ್ತಾ ಹೋಗಬೇಕು. ನೀವು ಇಮೇಲ್ ಐಡಿ ಎಂಟ್ರಿ ಮಾಡುವಾಗ ಇಲ್ಲಿ ಜಸ್ಟ್ ಒಂದು ಇಮೇಲ್ ಅಷ್ಟೇ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ಇಮೇಲ್ gmail.com ಇರೋದೇನಪ್ಪ ಅಂದರೆ ಇಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ gmail.com ಇರುತ್ತೆ, ಇದು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಫಸ್ಟ್ ಸ್ಟೆಪ್ ಒಳಗೆ ಜಸ್ಟ್ ಒಂದು ಇಮೇಲ್ ಎಂಟ್ರಿ ಮಾಡೋಂಗಿಲ್ಲ, ಅರ್ಧ ಮಾತ್ರ ನಿಂತು gmail.com ಬಿಟ್ಟು ಎಲ್ಲ ಎಂಟ್ರಿ ಮಾಡಬೇಕು. ಎಲ್ಲ ಎಂಟ್ರಿ ಮಾಡಿ ಆದಮೇಲೆ ಇಲ್ಲಿ ಕನ್ಫರ್ಮ್ ಇಮೇಲ್ ಇರೋ ಜಾಗದಲ್ಲಿ ನಿಮ್ಗೆ ಕಂಪ್ಲೀಟ್ ಇಮೇಲ್ನ ಎಂಟ್ರಿ ಮಾಡ್ತಾ ಹೋಗಬೇಕು. ಅದಾದ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಸೆಕ್ಯೂರಿಟಿ ಕೇಳುತ್ತೆ. ಇಲ್ಲಿ ಕೊಟ್ಟಿರೋಂಥ ಸೆಕ್ಯೂರಿಟಿ ಕೋಡ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಸೇವ್ ನೆಕ್ಸ್ಟ್ ಇದೆಯಲ್ಲ, ಸೇವ್ ನೆಕ್ಸ್ಟ್ ಮೇಲೆ ನೀವು ಬಸ್ಸನ್ನು ಮಾಡ್ತಾ ಹೋಗಬೇಕು. ಓಕೆ, ಇದಿಷ್ಟು ಏನಪ್ಪ ಫಸ್ಟ್ ಡೀಟೇಲ್ಸ್ನ ಕಂಪ್ಲೀಟ್ ಆಗಿ ಏನಪ್ಪ ಅಂದರೆ ಬೇಸಿಕ್ ಡೀಟೇಲ್ಸ್ನ ಕರೆಕ್ಟಾಗಿ ಫಿಲ್ ಮಾಡ್ತಾ ಹೋಗ್ಬೇಕು. ಎಲ್ಲ ಫಿಲ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೇವ್ ನೆಕ್ಸ್ಟ್ ಅಂತ ಇರೋ ಸೇವ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊತ ಹೋಗಬೇಕು. ಓಕೆ, ನೀವೆಲ್ಲ ಡೀಟೇಲ್ಸ್ನ ಕಂಪ್ಲೀಟಾಗಿ ಫಿಲ್ ಮಾಡೋ ಆದಮೇಲೆ ಏನಪ್ಪ ಅಂದರೆ ಇಲ್ಲಿ ನೆಕ್ಸ್ಟ್ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋದು ನಿಮಗೆ ಅಟೆನ್ಷನ್ ಕೊಡುತ್ತೆ. ಅಂದರೆ ಕನ್ಫರ್ಮ್ ಸಬ್ಮಿಷನ್ ಕೇಳುತ್ತೆ. ಅಂದರೆ ಯು ಆರ್ ದ ಶೋರ್ ಟು ಡೀಟೇಲ್ಸ್ ಎಂಟರ್ಡ್ ಕರೆಕ್ಟ್, ನೋ ಚೇಂಜ್ ಎಡಿಟ್ ಅಪ್ಲಿಕೇಶನ್ ವಿಲ್ ಅಲೋಡ್ ಆಫ್ಟರ್ ದ ಕಂಪ್ಲೀಟ್ ರಿಜಿಸ್ಟ್ರೇಷನ್. ಇಫ್ ಎಸ್ ಕ್ಲಿಕ್ ಓಕೆ, ಅದರ್ವೈಸ್ ಕ್ಲಿಕ್ ಕ್ಯಾನ್ಸಲ್. ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಆಗುವಾಗ ಇನ್ ಕೇಸ್ ಓಕೆ ಅಂದರೆ ನೆಕ್ಸ್ಟ್ ಕೊಟ್ಬಿಟ್ನೆ ಅಂದರೆ ಮತ್ತೆ 2 ಆಪ್ಷನ್ ಬರೋದಿಲ್ಲ. ಅದು ಕಂಪ್ಲೀಟ್ ಆಗಿ ನಿಮ್ಮದು ಅಪ್ಲಿಕೇಶನ್ ಕಂಪ್ಲೀಟ್ ಆದಮೇಲೆ ಏನಪ್ಪ ಅಂದರೆ 2 ಆಪ್ಷನ್ ಕೊಡ್ತಾರೆ. ಅಲ್ಲಿವರೆಗೆ ಯಾವುದೇ ಕಾರಣಕ್ಕೆ 2 ಆಪ್ಷನ್ ಕೂಡ ಕೊಡೋದಿಲ್ಲ ಅಂತ ಇಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಹಾಗೆ ನಾನು ಅಪ್ಲಿಕೇಶನ್ ಹಾಕಿದ್ರೆ ಎಲ್ಲ ಕರೆಕ್ಟಾಗಿರೋ ಕಾರಣ ಓಕೆ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ನೆಕ್ಸ್ಟ್ ವೆರಿಫಿಕೇಶನ್ ಕೋಡ್ ಏನಪ್ಪ ಅಂದರೆ ನಾವು ಇವಾಗ ವೆರಿಫಿಕೇಶನ್ ಮಾಡ್ತಾ ಹೋಗಬೇಕು. ಇಲ್ಲಿ ಮೊದಲನೇದಾಗಿ ಯಾವ ಥರ ವೆರಿಫಿಕೇಶನ್ ಮಾಡಬೇಕಪ್ಪ ಅಂದರೆ ಮೊದಲನೇದಾಗಿ ಇಲ್ಲಿ ಮೊಬೈಲ್ ನಂಬರ್ ಇದೆ ಅಲ್ವಾ, ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಫೋನ್ ನಂಬರ್ ಒಂದು OTP ಬರುತ್ತೆ, ಆ OTP ಎಂಟ್ರಿ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ Gmail ಐಡಿಗೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ Gmail ಐಡಿಗೆ ಒಂದು OTP ಬರುತ್ತೆ, ಆ OTP ಎಂಟ್ರಿ ಮಾಡ್ಕೊಂಡು ಕಂಪ್ಲೀಟಾಗಿ ವೆರಿಫೈ ಮಾಡ್ಕೋಬೇಕು. ಕಂಪ್ಲೀಟಾಗಿ ಎಲ್ಲ ವೆರಿಫೈ ಮಾಡ್ಕೊಂಡು ಆದಮೇಲೆ ಏನಪ್ಪ ಅಂದರೆ ಇಲ್ಲಿ ಕ್ಯಾಪ್ಚಾ ಕೋಡ್ ಕೊಟ್ಟಿರ್ತಾರೆ, ಈ ಕ್ಯಾಪ್ಚಲ್ಲಿ ಎಂಟ್ರಿ ಮಾಡಬೇಕು. ಇದಕ್ಕಿಂತ ಮುಂಚೆ ಏನಕ್ಕಪ್ಪ ಅಂದರೆ ಮೊದಲು ಕ್ಯಾಪ್ಚಾ ಎಂಟ್ರಿ ಮಾಡಿಕೊಂಡು ಮೊದಲು ಇರುವಂಥ ಕ್ಯಾಪ್ಚಲ್ಲಿ ಎಂಟ್ರಿ ಮಾಡಿಕೊಂಡು ಸೆಂಡ್ OTP ಕೊಟ್ಟರೆ ಮಾತ್ರ ನಿಮಗೆ OTP ಬರುತ್ತೆ. ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ OTP ಬರೋದಿಲ್ಲ. ಹಾಗಾಗಿ ಫಸ್ಟ್ ಮೊಬೈಲ್ ನಂಬರ್ ವೆರಿಫೈ ಮಾಡೋದು ಮುಂಚೆ ಇಲ್ಲಿ ಕೊಟ್ಟಿರೋ ಕ್ಯಾಪ್ಚಾ ಇಲ್ಲಿ ಎಂಟ್ರಿ ಮಾಡಿಕೊಂಡು ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ಗೆ OTP ಬರುತ್ತೆ, OTP ವೆರಿಫೈ ಮಾಡ್ಕೊಳ್ಳಿ. OTP ವೆರಿಫೈ ಮಾಡಿ ಆದಮೇಲೆ ಮತ್ತೆ ಕ್ಯಾಪ್ಚಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಕ್ಯಾಪ್ಚಾ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಮೇಲಿಗೆ OTP ಬರುತ್ತೆ, OTP ವೆರಿಫೈ ಮಾಡ್ಕೊಳ್ಳಿ. ಆಮೇಲೆ ಇಮೇಲ್ ಕೂಡ ಒಂದು OTP ವೆರಿಫೈ ಆಗುತ್ತೆ. OTP ವೆರಿಫೈ ಆದಮೇಲೆ ಏನಪ್ಪ ಅಂದರೆ ಮತ್ತೆ ಇಲ್ಲಿ ಕೊಟ್ಟಿರೋ ಕ್ಯಾಪ್ಚಾ ಈ ಬಾಕ್ಸ್ ಒಳಗೆ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ನಿಮ್ಮದು ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ವೆರಿಫಿಕೇಶನ್ ಕಂಪ್ಲೀಟ್ ಆದಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಪ್ರೋಸೆಸ್ಸು ಇಲ್ಲಿ ಏನಪ್ಪ ನಿಮ್ಮದು ಆಮೇಲೆ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಏನಪ್ಪ ಅಪ್ಲೋಡ್ ಮಾಡ್ತಾ ಹೋಗಬೇಕು. ಇದು ನಾನು ಇದೆಲ್ಲ ವೆರಿಫಿಕೇಶನ್ ಮಾಡಿಕೊಂಡು ನೆಕ್ಸ್ಟ್ ಪ್ರೋಸೆಸ್ನ ತೋರಿಸ್ತೀನಿ. ಓಕೆ, ಇವಾಗ ನಾನು ಕಂಪ್ಲೀಟಾಗಿ ಮೊಬೈಲ್ ನಂಬರ್ ಮತ್ತು ಇಮೇಲಿಂದ ಕಂಪ್ಲೀಟಾಗಿ OTP ವೆರಿಫೈ ಮಾಡಿದ್ದೀನಿ. OTP ವೆರಿಫಿಕೇಶನ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ವ, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಏನಪ್ಪ ನಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋದು ಸ್ಟೆಪ್ಪು ಓಪನ್ ಆಗುತ್ತೆ. ಇವಾಗ ನಾನು ಏನಪ್ಪ ಅಂದರೆ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋಕ್ಕೆ ಇಲ್ಲಿ ಆಪ್ಷನ್ ಬಂದಿದೆ. ನಾನು ಇವಾಗ ಇದನ್ನ ಯಾವ ಥರ ಅಪ್ಲೋಡ್ ಮಾಡೋದು ಕಂಪ್ಲೀಟಾಗಿ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಂದ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಚೂಸ್ ಏನಪ್ಪ ಅಂದರೆ ಫೈಲ್ ಅಂತ ಕೇಳ್ತಾ ಅಂದರೆ ನಿಮ್ಮದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡೋಕ್ಕಂತ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ಪಾಸ್ಪೋರ್ಟ್ ಸೈಜ್ ಇರುವಂಥ ಫೋಟೋನ KB ಕನ್ವರ್ಟ್ ಮಾಡ್ಕೊಳ್ಳಿ. KB ಏನಪ್ಪ ಅಂದರೆ 50 KB ಒಳಗೆ ಕನ್ವರ್ಟ್ ಮಾಡ್ಕೊಂಡು ಬೆಟರ್ ಅನ್ಸುತ್ತೆ. ಓಕೆ, ಇದು ಬೆಟರ್ ಇದ್ದರೆ ಆರಾಮಾಗಿ ನೀವೇನಪ್ಪ ಅಂದರೆ ಫೋಟೋನ ಅಪ್ಲೋಡ್ ಮಾಡ್ತಾ ಹೋಗ್ಬೋದು. ಮೊದಲನೇದಾಗಿ ಏನಪ್ಪ ಅಂದರೆ KB ಕನ್ವರ್ಟ್ ಮಾಡ್ಕೊಳ್ಳಿ. KB ಕನ್ವರ್ಟ್ ಮಾಡ್ಕೊಂಡು ಆದಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ ಏನಪ್ಪ ಅಂದರೆ ಕ್ಯಾಪ್ಚರ್ ಫೋಟೋ ಯೂಸಿಂಗ್ ವೆಬ್ ಕ್ಯಾಮ್ರಾ. ಅಂದರೆ ನಿಮ್ಮದು ಲೈವ್ ಆಗಿ ಏನಪ್ಪ ಅಂದರೆ ವೆಬ್ ಕ್ಯಾಮ್ರಾಯಿಂದ ನಿಮ್ಮದು ಲೈವ್ ಫೋಟೋ ತೊಗೋಬೇಕು. ಇದು ಕಂಪಲ್ಸರಿ ತೊಗೊಳ್ಳೇಬೇಕು. ಓಕೆನಾ, ಇದು ತೊಗೊಳ್ಳಿಲ್ಲ ಅಂದರೆ ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗೋಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮ್ಮದು ಮೊದಲು
ಫೋಟೋನ ಅಪ್ಲೋಡ್ ಮಾಡಿ ಆದಮೇಲೆ ಏನಪ್ಪ ಅಂದ್ರೆ ಲೈವ್ ಆಗಿ ಕ್ಯಾಪ್ಚರ್ ಆಗಿ ಲೈವ್ ಫೋಟೋ ತಗೊಳ್ಳಿ. ಲೈವ್ ಫೋಟೋ ತಗೊಂಡು ಆದಮೇಲೆ ಏನಪ್ಪ ಅಂದರೆ ಇನ್ ಕೇಸ್ ನಿಮ್ಮ ಏನಾದರೂ ಲ್ಯಾಪ್ಟಾಪಲ್ಲಿ ಏನಾದರೂ ಕಂಪ್ಯೂಟರ್ ಅಪ್ಲಿಕೇಶನ್ ಹಾಕ್ತಿದ್ರೆ ನೀವು ಫೋನಲ್ಲಿ ಸ್ಕ್ಯಾನ್ ಮಾಡ್ಕೊಳ್ಳಿ. ಇದ್ರ ಮುಖಾಂತರ ಏನಪ್ಪ ಅಂದರೆ ಅಪ್ಲಿಕೇಶನ್ ಸ್ಕ್ಯಾನ್ ಮಾಡಿಕೊಂಡು ಲೈವ್ ಆಗಿ ಫೋಟೋ ತಗೊಂಡು ನೀವು ಅಪ್ಡೇಟ್ ಮಾಡ್ತಾ ಹೋಗ್ಬೋದು. ಇನ್ ಕೇಸ್ ನೀವು ಆರಾಮಾಗಿ ಫೋನಲ್ಲಿ ಅಪ್ಲಿಕೇಶನ್ ಹಾಕ್ತಿದ್ರೆ ಇಲ್ಲಿ ಏನಪ್ಪ ಅಂದರೆ ಕ್ಯಾಪ್ಚರ್ ಫೋಟೋ ಅಂತ ಇದೆಯಲ್ಲ, ಕ್ಯಾಪ್ಚರ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಲೈವ್ ಕ್ಯಾಪ್ಚರ್ ಕಂಪಲ್ಸರಿ ತಗೋಬೇಕು. ಫೋಟೋ ತಗೊಂಡು ಆದಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ನಿಮ್ಮದು ಇಮೇಜ್ ಏನಪ್ಪ ಅಂದರೆ ಅಪ್ಡೇಟ್ ಆಗಿರುತ್ತೆ, ಆಟೋಮೆಟಿಕಾಗಿ ಅಪ್ಡೇಟ್ ಆಗಿರುತ್ತೆ. ಅಪ್ಡೇಟ್ ಆದಮೇಲೆ ಏನಪ್ಪ ಅಂದರೆ ಕೆಳಗಡೆ ಇಲ್ಲಿ ಚಿಕ್ಕದೊಂದು ಬಾಕ್ಸ್ ಕಾಣ್ತಾ ಇದೆಯಲ್ಲ, ಇಲ್ಲಿ ನೀವು ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಏನಂತ ಕೊಟ್ಟಿದ್ದಾರಪ್ಪ ಅಂದರೆ ಐ ಆಮ್ ಕನ್ಫರ್ಮ್ ದಟ್ ದಿಸ್ ಈಸ್ ಮೈ ರೀಸೆಂಟ್ ಏನಪ್ಪ ಅಂದರೆ ಫೋಟೋಗ್ರಾಫಿ ಏನಪ್ಪ ಅಂದರೆ ಇದು ನಾನು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಏನಪ್ಪ ನನ್ನ ರೀಸೆಂಟ್ ಫೋಟೋಗ್ರಾಫ್ ಆಗೈತೆ. ಇದು ಬಂದ್ಬಿಟ್ಟು ಏನಪ್ಪ ಅಂದ್ರೆ ಬಿಫೋರ್ 6 ಮಂತ್ ಇರಬೇಕು. ಏನಪ್ಪ ಅಂದರೆ ಯಾವುದೇ ಒಂದು ಫೋಟೋಗಳು ಅಪ್ಲೋಡ್ ಮಾಡಿದ ಕೂಡ ಏನಪ್ಪ ಅಂದರೆ ನಿಮಗೆ 6 ತಿಂಗಳು ಇರುವಂಥ ಒಂದು ಫೋಟೋ ಸಿಗ್ನೇಚರ್ ಫೋಟೋ ನೀವು ಕಂಪಲ್ಸರಿ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಓಕೆನಾ. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಮೊದಲನೇದಾಗಿ ಫೋಟೋನ ಈ ಥರ ಅಪ್ಲೋಡ್ ಮಾಡಬೇಕು. ಇದೆಲ್ಲ ಅಪ್ಲೋಡ್ ಮಾಡಿ ಆದಮೇಲೆ ಏನಪ್ಪ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಲೈವ್ ಕ್ಯಾಪ್ಚರ್ಗಳು ಶೋ ಆಗ್ತಾ ಇರುತ್ತೆ. ಲೈವ್ ಕ್ಯಾಪ್ಚರ್ ಕೂಡ ಏನಪ್ಪ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು. ಇದನ್ನೆಲ್ಲ ಲೈವ್ ಕ್ಯಾಪ್ಚರ್ ನೀವಂತ ಕನ್ಫರ್ಮ್ ಆದಮೇಲೆ ಇಲ್ಲಿ ಚಿಕ್ಕದಾಗಿರೋ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪೇಜ್ಗೆ ಹೋಗಬೇಕು. ಇದೆಲ್ಲ ಆದಮೇಲೆ ಏನಪ್ಪ ಫೋಟೋ ಆಯಿತು. ಫೋಟೋ ಆದಮೇಲೆ ಏನಪ್ಪ ನೆಕ್ಸ್ಟು ಸಿಗ್ನೇಚರ್ ಏನಪ್ಪ ನಿಮ್ಗೆ ಯಾವ ರೀತಿ ಲೈವ್ ಆಗಿ ಸಿಗ್ನೇಚರ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಗೆ ಏನಪ್ಪ ಅಂದರೆ ಸಿಗ್ನೇಚರ್ ಒಂದು 50 KB ಒಳಗೆ ಏನಪ್ಪ ಅಂದರೆ ಕನ್ವರ್ಟ್ ಮಾಡಿಕೊಂಡು, ಇಲ್ಲ 50 KB ಆಗಿಲ್ಲಪ್ಪ ಅಂದರೆ 20 KB ಒಳಗೆ ಆದರೂ ಕನ್ವರ್ಟ್ ಮಾಡ್ಕೋಬೇಕು. ಇನ್ ಕೇಸ್ ನಿಮ್ಗೆ ಏನಾದರೂ 50 KB ಒಳಗೆ ಏನಪ್ಪ ಕನ್ವರ್ಟ್ ಆಗಿಲ್ಲಪ್ಪ ಅಂದರೆ 20 KB ಒಳಗೆ ಈ ಸಿಗ್ನೇಚರ್ ಕನ್ವರ್ಟ್ ಮಾಡಿಕೊಂಡು KB ಕನ್ವರ್ಟ್ ಮಾಡೋದು ನಿಮಗೆ ಆಲ್ಮೋಸ್ಟ್ ಎಲ್ಲ ತುಂಬ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಜಸ್ಟ್ KB ಕನ್ವರ್ಟ್ ಮಾಡ್ಕೊಳ್ಳಿ. KB ಕನ್ವರ್ಟ್ ಮಾಡ್ಕೊಂಡಾದ್ಮೇಲೆ ಇದು ಬ್ರೌಸರ್ ಅಂತ ಇರುತ್ತೆ, ಬ್ರೌಸರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ರೌಸರ್ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಚಿಕ್ಕದ ಬಾಕ್ಸ್ ಇರುತ್ತಲ್ಲ, ಈ ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೆಸ್ನ ಹೋಗಬೇಕು. ಓಕೆನಾ. ಇದು ಬಂದ್ಬಿಟ್ಟು ಏನಪ್ಪ ಸಿಗ್ನೇಚರ್ ಮತ್ತು ಫೋಟೋ ಎಲ್ಲ ಅಪ್ಲೋಡ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದ್ರೆ ಬ್ಯಾಕ್ ಅಂತ ಇರುತ್ತೆ. ಇನ್ ಕೇಸ್ ನಿಮ್ಮಲ್ಲಿ ರಾಂಗ್ ಇದ್ರೆ ಬ್ಯಾಕ್ ಹೋಗ್ಬೋದು, ಇಲ್ಲ ಆಲ್ಮೋಸ್ಟ್ ಎಲ್ಲ ಸೇರಿ ಇದ್ರಪ್ಪ ಅಂದ್ರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಮುಂದೆ ಹಾಕ್ತಾ ಹೋಗ್ಬೋದು. ಇವಾಗ ನಾನು ಎಲ್ಲ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಿ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ನ ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತೀನಿ. ಓಕೆ, ನಾನು ಇವಾಗೆಲ್ಲ ಈಗ ಕಂಪ್ಲೀಟಾಗಿ ಫೋಟೋ ಮತ್ತು ಸಿಗ್ನೇಚರ್ ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಅಪ್ಲೋಡ್ ಮಾಡಾದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನನಗೆ ಏನಪ್ಪ ಅಂದರೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಇಲ್ಲಿ 1 more error ಫೋನ್ ಅಂತ ಬರ್ತಾ ಇದೆ. ನಾನು ಇಲ್ಲಿ ಏನಪ್ಪ ಅಂದರೆ ಚಿಕ್ಕದ ಬಾಕ್ಸಿಗೆ ನಾನು ಕ್ಲಿಕ್ ಮಾಡಿಲ್ಲ, ಹಾಗಾಗಿ ಇದು ಎರರ್ ನೋಡ್ಕೊಂಡು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ. ಓಕೆ, ನಾನೇನಪ್ಪ ಅಂದರೆ ಬೇಸಿಕ್ ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ಫಿಲ್ ಮಾಡಿದ್ದೀನಿ. ಅದನ್ನು ವೆರಿಫಿಕೇಶನ್ ಕೂಡ ಕಂಪ್ಲೀಟಾಗಿ ಆಗಿದೆ. ಆಮೇಲೆ ಫೋಟೋ ಮತ್ತು ಸಿಗ್ನೇಚರ್ ಕೂಡ ಇಲ್ಲಿ ಕಂಪ್ಲೀಟಾಗಿ ಫಿಲ್ ಆಗಿದೆ. ಓಕೆ, ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಈ ಡೀಟೇಲ್ಸ್ ಫಿಲ್ ಮಾಡೋಕ್ಕೂ, ಡೀಟೇಲ್ಸ್ನ ಯಾವ ಥರ ಫಿಲ್ ಮಾಡೋಕ್ಕೂ, ಏನು ಡೀಟೇಲ್ಸ್ನ ಫಿಲ್ ಮಾಡೋಕ್ಕಂತ ಇವಾಗ ನಾನು ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿಂದ ಕ್ಯಾಟಗರಿ ಕೇಳೋದು. ಓಕೆನಾ. ನೀವು ಯಾವ ಕ್ಯಾಟಗರಿ ಒಳಗೆ ಬರ್ತೀರಾ ಕೇಳ್ತೀನಿ. ಜನರಲ್ ಕ್ಯಾಟಗರಿ ಬರ್ತೀರಾ, EWS ಕ್ಯಾಟಗರಿ ಬರ್ತೀರಾ, OBC ಕ್ಯಾಟಗರಿ ಬರ್ತೀರಾ, ಇಲ್ಲ ST ಕ್ಯಾಟಗರಿ ಬರ್ತೀರಾ, ಇಲ್ಲ SC ಕ್ಯಾಟಗರಿ ಬರ್ತೀರಾ ಅಂತ ಕೇಳ್ತೀವಿ. ನಿಮ್ದು ಯಾವ ಕ್ಯಾಟಗರಿ ಬರ್ತೀರಾ ಆ ಕ್ಯಾಟಗರಿ ಮೇಲೆ ನಿಮ್ಮದು ಅಪ್ಲಿಕೇಶನ್ ಫೀಸ್ ಡಿಪೆಂಡ್ ಆಗ್ತಾ ಹೋಗುತ್ತೆ. ಓಕೆನಾ. ನಾನು ಬಂದ್ಬಿಟ್ಟು ಏನಪ್ಪ ಅಂದರೆ ST ಕ್ಯಾಟಗರಿ ಬರ್ತೀನಿ, ಹಾಗಾಗಿ ನಾನು STನ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲೇನಪ್ಪ ಅಂದ್ರೆ ಇಲ್ಲಿ ವಾರ್ನಿಂಗ್ ಕೊಡ್ತಾ ಇದೆ. ಓಕೆ, ನೀವು ಕನ್ಫರ್ಮ್ ಆಗಿ ನಿಮ್ಮ ಕ್ಯಾಟಗರಿ ಕರೆಕ್ಟಾಗಿ ಫಿಲ್ ಮಾಡಿದ್ರೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಹಾಗೆ ನಾನು ನನ್ನ ಕ್ಯಾಟಗರಿ ಕಂಪ್ಲೀಟಾಗಿ ಕನ್ಫರ್ಮ್ ಆಗಿ ಫಿಲ್ ಮಾಡಿದ್ದೀನಿ. ಅದಾದ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಡೀಟೇಲ್ಸ್ನ ಕೇಳ್ತಾ ಇದೆ. ಅಂದರೆ ಬೇಸಿಕ್ ಡಿಸೇಬಿಲಿಟಿ ಕೇಳ್ತಾ ಇದೆ. ಇವಾರ್ದ ಪರ್ಸ್ನಲ್ ಬೆಂಚ್ ಮಾರ್ಕ್ ನೀವೇನಾದರೂ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಾಗಿದ್ದು ಕೇಳ್ತಾ ಇದ್ದಾರೆ. ಇನ್ ಕೇಸ್ ಎಸ್ ಇದ್ರೆ ಎಸ್ ಅಂತ ಹಾಕೊಳ್ಳಿ, ನೋ ಇದ್ರೆ ನೋ ಅಂತ ಹಾಕೋಬೇಕು. ಅದನ್ನ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೆಕ್ಸ್ಟ್ ಇಲ್ಲಿ ಮತ್ತೆ ಮೇಲ್ಗಡೆ ಬನ್ನಿ. ಮೇಲ್ಗಡೆ ಬಂದಮೇಲೆ ಆದಮೇಲೆ ಇಲ್ಲಿ ಯಾವ ಥರ ಫಿಲ್ ಮಾಡೋ ಅವಶ್ಯಕತೆ ಇರಲ್ಲ. ಇದು ಆಟೋಮೆಟಿಕ್ ಏನಪ್ಪ ಅಂದರೆ ಅವರೇ ಫಿಲ್ ಮಾಡ್ಕೊತ, ನೀವು ಯಾವುದೇ ಕಾರಣಕ್ಕೆ ನೀವು ಫಿಲ್ ಮಾಡೋ ಅವಶ್ಯಕತೆ ಇರಲ್ಲ. ನೀವು ಆರಾಮಾಗಿ ಏನಪ್ಪ ಅಂದರೆ ನೆಕ್ಸ್ಟ್ ಪ್ರೊಸೀಜರ್ನ ಮಾಡ್ತಾ ಹೋಗಬೇಕು. ಇವಾಗ ನೆಕ್ಸ್ಟ್ ಮತ್ತೆ ಮೇಲ್ಗಡೆ ಬನ್ನಿ. ಮೇಲ್ಗಡೆ ಬಂದಮೇಲೆ ಏನಪ್ಪ ಅಂದರೆ ಆರ್ ಯು ಪರ್ಸನಲ್ ವಿತ್ ಸ್ಪೆಸಿಫೈಡ್ ಡಿಸಬಿಲಿಟಿ ಕವರ್ಡ್ ಅಂಡರ್ ದ ಡೆಫಿನೇಷನ್ ಆಫ್ ದ ಸೆಕೆಂಡ್ 2S ನಿಮಗೆ PW ನೀವೇನಾದ್ರು ಹ್ಯಾಂಡಿಕ್ಯಾಪ್ಟ್ ಏನೋ ಕ್ಲೈಮ್ ಮಾಡ್ತದೆ ಕೇಳ್ತಾ ಇದ್ದರೆ, ಇನ್ ಕೇಸ್ ನೀವು ಆಲ್ಮೋಸ್ಟ್ ಎಲ್ಲ ಇರೋದಿಲ್ಲ, ನೋ ಅಂತ ಹಾಕ್ಕೊಳ್ಳಿ. ನೋ ಅಂತ ಹಾಕೊಂಡ್ಮೇಲೆ ಮತ್ತೆ ಮೇಲ್ಗಡೆ ಬನ್ನಿ. ಮೇಲ್ಗಡೆ ಬಂದಮೇಲೆ ಏನಪ್ಪ ಅಂದರೆ ಡು ಹ್ಯಾವ್ ಬಿಲಾಂಗ್ ಟು ರೀಜನ್ ಮೈನಾರಿಟಿ ಕಮಿಟಿ, ನೀವೇನಾದರೂ ಈ ಮುಸ್ಲಿಮ್ಸ್ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಆಮೇಲೆ ಜೈನ್ ಆಗಿರ್ಬೋದು, ನೀವೇನಾದರೂ ಮೈನಾರಿಟಿ ಕಮಿಟಿ ಒಳಗೆ ಬರುವಂಥ ವಿದ್ಯಾರ್ಥಿಗಳು ಆಗಿದ್ದರೆ ಎಸ್ ಅಂತ ಹಾಕೊಳ್ಳಿ. ಇನ್ ಕೇಸ್ ನೋ ಇದೆ ನೋ ಅಂತ ನೀವು ಹಾಕೋಬೇಕು. ನಾನು ಇಲ್ಲಿ ನೋ ಅಂತ ಹಾಕೊತಾ ಇದ್ದೀನಿ. ನೋ ಅಂತ ಹಾಕೊಂಡಾದ್ಮೇಲೆ ಏನಪ್ಪ ಅಂದರೆ ನಿಮ್ದು ರೀಸನ್ ಕೇಳ್ತೀನಿ, ಯಾವ ರೀಸನ್ ಬರ್ತದೆ ಅಂತ ಕೇಳ್ತಾ ಇದೆ. ಹಿಂದೂ ಬಂದರೆ ಹಿಂದೂ ಹಾಕೊಳ್ಳಿ, ಇಲ್ಲ ಆ ಥರ ಬಂದರೆ ಅದರಂತ ನೀವು ಹಾಕೊಂತ ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ವೆದರ್ ಸರ್ವಿಂಗ್ ದ ಗೌರ್ಮೆಂಟ್ ಆರ್ ಗೌರ್ಮೆಂಟ್ ಸೆಕ್ಟರ್ ಒಳಗೆ ಏನಾದರೂ ಕೆಲಸ ಮಾಡ್ತಿದ್ದೆ, ನೀವೇನಾದರೂ ಗೌರ್ಮೆಂಟ್ ಜಾಬ್ ಒಳಗೆ ಕೆಲಸ ಮಾಡಿದರೆ ಎಸ್ ಅಂತ ಹಾಕೋಬೇಕು. ಇಲ್ಲಪ್ಪ ನಾನು ಗೌರ್ಮೆಂಟ್ ಸರ್ವೆ ಮಾಡ್ತಿಲ್ಲಪ್ಪ ಅಂದರೆ ನೀವು ನೋ ಅಂತ ಹಾಕೋಬೇಕು. ಓಕೆ, ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಓನ್ಲಿ ಜಾಬ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ನೀವೇನು ಎಕ್ಸ್ ಮ್ಯಾನ್ ಆಗಿದ್ರೆ ಎಸ್ ಅಂತ ಹಾಕೊಳ್ಳಿ, ನೋ ಇದೆ ನೋ ಅಂತ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಆರ್ ಯು ಡಿಸಬಿಲಿಟಿ ಎಕ್ಸ್ ಮ್ಯಾನ್, ನೀವೇನಾದರೂ ಹ್ಯಾಂಡಿಕ್ಯಾಪ್ಟ್ ಆಗಿ ಎಕ್ಸ್ ಮ್ಯಾನ್ ಆಗಿದ್ರೆ ಅಂತ ಕೇಳ್ತಾ ಇದ್ರೆ ಎಸ್ ಇದ್ರೆ ಎಸ್ ಅಂತ ಹಾಕೊಳ್ಳಿ, ನೋ ಇದೆ ನೋ ಅಂತ ಹಾಕೋಬೇಕು. ಓಕೆ, ಇನ್ ಕೇಸ್ ಎಸ್ ಅಂತ ಹಾಕ್ಕೊಳ್ಳಿ. ಇಲ್ಲಿ ಡೇಟ್ ಇಲ್ಲಿ ರಿಲೀಸ್ ಡೇಟ್ ಆಗಿರ್ಬೋದು, ಮಂತ್ ಆಗಿ ಇಯರ್ ಕೇಳ್ತಾ ಇದ್ದಾರೆ, ಅದು ನೀವು ಫಿಲ್ ಮಾಡ್ಕೊತ ಹೋಗ್ಬೇಕು. ಇದು ಎಲ್ಲಿರುತ್ತಪ್ಪ ಅಂದರೆ ನಿಮ್ಮ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಿರಲ್ಲೋ ಆ ಸರ್ಟಿಫಿಕೇಟ್ ಇರುತ್ತೆ, ಅದನ್ನ ನೀವು ಮೆನ್ಷನ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಆರ್ ಯು ಡಿಪೆಂಡ್ ಸರ್ವೆನ್ಸ್ ಆಫ್ ದ
ಏನಪ್ಪ ಅಂದರೆ ಕಿಲ್ಡ್ ಇನ್ ಆ್ಯಕ್ಷನ್ ಏನು ನೀವೇನಾದರೂ ಕ್ರೈಮ್ ಆ್ಯಕ್ಷನ್ ಆಗಿದ್ದರೆ ಕೇಳ್ತಿದ್ರೆ ನೋ ಎಸ್ತಿದ್ರೆ ಎಸ್ ಅಂತ ಹಾಕೊಳ್ಳಿ, ನೋ ಇದ್ರೆ ನೋ ಅಂತ ಹಾಕೋಬೇಕು. ಓಕೆನಾ. ಪ್ಲೀಸ್ ಚೂಸ್ ದ ಆರ್ ಯು ದ ಡಿಪೆಂಡ್ ಆಫ್ ಸರ್ವಿಸ್ ಕಿಲ್ಡ್ ಆ್ಯಕ್ಷನ್ ಅಂತ ಕೇಳಿದ್ರೆ ಇಲ್ಲ ಇದು ಎಸ್ತಿದೆ ಎಸ್ ಅಂತ ಹಾಕೊಳ್ಳಿ, ಸರ್ವಿಸ್ ಮ್ಯಾಕ್ ಇದು ಓಕೆ ನೋ ಅಂತ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಇದು ಕೂಡ ಏನಪ್ಪ ಅಂದರೆ ನೋ ಅಂತ ಹಾಕೊಂತ ಹೋಗಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ವೆದರ್ CRP ಅಪೇರ್ಡ್ ಇನ್ ಡೀಟೇಲ್ಸ್, ನೀವೇನಾದರೂ CRP ಏನಪ್ಪ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಇದೆಯಲ್ಲ ಅದಕ್ಕೆ ಅಪೇರ್ ಆಗಿದ್ರೆ ನೀವೇನು ಎಕ್ಸಾಮ್ ಕಂಡಕ್ಟ್ ಮಾಡಿದೆ ಅಂತ ಕೇಳ್ತಾ ಇದ್ರೆ ಇನ್ ಕೇಸ್ ಕಂಡಕ್ಟ್ ಮಾಡಿದರೆ ನೀವು ಎಸ್ ಅಂತ ಹಾಕೊಳ್ಳಿ, ಇಲ್ಲಿದೆ ನೋ ಅಂತ ಹಾಕೋಬೇಕು. ನಾನು ಯಾವುದೇ ಕಂಡಕ್ಟ್ ಮಾಡಿಲ್ಲ, ಇಲ್ಲಿ ನೋ ಅಂತ ನಾನು ಹಾಕೊಂತಾಗಿದೆ. ಇನ್ ಕೇಸ್ ನೀವೊಂದು ಎಸ್ ಅಂತ ಹಾಕೊಂಡ್ರೆ ಎಷ್ಟು ಟೈಮ್ ನೀವು ಕಂಡಕ್ಟ್ ಮಾಡೋದನ್ನ ಕೇಳ್ತಾ ಇದ್ದಾರೆ, ಅದಾದಮೇಲೆ ಯಾವ ಜಾಬ್ಗೆ ನೀವು ಇಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡೋದನ್ನ ಕೇಳ್ತಾ ಇರ್ತಾರೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊತ ಹೋಗಬೇಕು. ನಾನು ಯಾವುದೇ ಕಾರಣಕ್ಕೆ ಯಾವುದು ಕೂಡ ಸೆಲೆಕ್ಟ್ ಆಗಿಲ್ಲ, ಹಾಗೆ ನೋ ಅಂತ ಹಾಕೊತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಡೀಟೇಲ್ಸ್ ಆಫ್ ದ ಅಪ್ರೆಂಟಿಸ್ಶಿಪ್ ಅಂತ ಕೇಳ್ತಾ ಇದೆ. ನೀವು ಬಂದ್ಬಿಟ್ಟು ಏನಪ್ಪ ಅಂದರೆ ಆರ್ ಯು ಟ್ರೈನ್ಡ್ ಅಪ್ರೆಂಟಿಸ್ಶಿಪ್ ಎನಿ ಪಾರ್ಟಿಸಿಪೇಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಅಂದರೆ ನೀವೇನಾದರೂ ಈಗ ಸ್ಟೇಟ್ ಬ್ಯಾಂಕ್ ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಇನ್ನೊಂದು ಮುಂತಾದ ಏನಪ್ಪ ಅಂದರೆ ಪಂಜಾಬ್ ಬ್ಯಾಂಕ್ ಆಗಿರ್ಬೋದು, ಆ ಬ್ಯಾಂಕ್ ಒಳಗೆ ಏನಪ್ಪ ಅಂದರೆ 1 year ಏನಪ್ಪ ಇಂಟರ್ನ್ಶಿಪ್ ಮಾಡಿದೆ ಅಂತ ಕೇಳ್ತಾ ಇದ್ದಾರೆ. ಇನ್ ಕೇಸ್ ನೀವೇನು ಯಾವುದೇ ಒಂದು ಬ್ಯಾಂಕ್ ಒಳಗೆ ಇಂಟರ್ನ್ಶಿಪ್ ಮಾಡಿದರೆ ಎಸ್ ಅಂತ ಹಾಕೊಳ್ಳಿ. ಎಸ್ ಅಂತ ಹಾಕೊಂಡ್ರೆ ನಿಮ್ಮದು ಯಾವಾಗಿಂದ ಸ್ಟಾರ್ಟ್ ಆಯಿತು ಇಂಟರ್ನ್ಶಿಪ್ ಯಾವ ಬ್ಯಾಂಕ್ ಒಳಗೆ ಮಾಡಿದೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ನಿಮ್ಮದು ಇಂಟರ್ನ್ಶಿಪ್ ಯಾವ ಡೇಟು ಮತ್ತು ಮಂತು ಆಮೇಲೆ ಯಾವ ಇಯರ್ ಒಳಗೆ ಸ್ಟಾರ್ಟ್ ಆಗಿದೆ ಅದನ್ನು ಎಂಟ್ರಿ ಮಾಡ್ಕೋಬೇಕು. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಯಾವ ಡೇಟು ಮತ್ತು ಮಂತ್ ಇಯರ್ ಒಳಗೆ ನಿಮ್ಮದು ಎಂಡ್ ಆಗಿದೆ, ನಿಮ್ಮದು ಇಂಟರ್ನ್ಶಿಪ್ಪು ಯಾವ ಮಂತು ಮತ್ತು ಎಂಡ್ ಆಗಿದೆ ಅದನ್ನು ಇಲ್ಲಿ ಕಂಪ್ಲೀಟ್ ಆಗಿ ಎಂಟ್ರಿ ಮಾಡ್ಕೊತ ಹೋಗಬೇಕು. ನಾನು ಇವಾಗ ಯಾವುದೇ ಥರ ಇಲ್ಲಿ ಸರ್ವಿಸಲ್ಲಿ ಯಾವುದೇ ಥರ ಇಂಟರ್ನ್ಶಿಪ್ ತೊಗೊಂಡು ಹಾಗೆ ನೋ ಅಂತ ಹಾಕ್ಕೊತಾ ಇದ್ದೀನಿ. ಅದನ್ನ ಇಷ್ಟು ಬಂದ್ಬಿಟ್ಟು ಏನಪ್ಪ ಇದು ಕೂಡ ನೋ ಅಂತ ಹಾಕೊಳ್ಳಿ. ನೋ ಅಂತ ಹಾಕೊಂಡಾದ್ಮೇಲೆ ಮತ್ತೆ ಮೇಲ್ಗಡೆ ಬನ್ನಿ. ಮೇಲ್ಗಡೆ ಬಂದ್ಬಿಟ್ಟು ಏನಪ್ಪ ಅಂದ್ರೆ ನೀವೇನು ನ್ಯಾಷನಲ್ ಸಿಟಿಸನ್ ಕೇಳುತ್ತೆ, ನಿಮ್ಮದು ಯಾವ ಇಂಡಿಯಾ ಅಂತ ಹಾಕೊಳ್ಳಿ. ಇಂಡಿಯಾದವ್ರು ಅಪ್ಲೈ ಆಲ್ಮೋಸ್ಟ್ ಎಲ್ಲ ಇಂಡಿಯಾದವ್ರು ಇದಕ್ಕೆ ಅಪ್ಲಿಕೇಶನ್ ಆಗೋದು, ಹಾಗಾಗಿ ಇಂಡಿಯಾನ ಸೆಲೆಕ್ಟ್ ಮಾಡ್ಕೋಬೇಕು. ಇಂಡಿಯನ್ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಏನಪ್ಪ ಅಂದರೆ ಡೀಟೇಲ್ಸ್ ಫಾರ್ ಅಪ್ಲೈಯಿಂಗ್ ಸ್ಟೇಟ್ ಇನ್ ಸೆಂಟರ್ ಕೇಳ್ತಾ ಅಂದರೆ ನೀವೇನಾದರೂ ಯಾವ ಸ್ಟೇಟ್ಗೆ ಅಪ್ಲೈ ಮಾಡ್ತಿರೋದು ಇಂಪಾರ್ಟೆಂಟ್ ಆಗಿರೋದು. ನೀವು ಯಾವ ಸ್ಟೇಟ್ಗೆ ಅಪ್ಲೈ ಮಾಡ್ತೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಸ್ಟೇಟ್ ಕೂಡ ಆಟೋಮೆಟಿಕಾಗಿ ಬರುತ್ತೆ. ನೀವು ಯಾವುದೇ ಕಾರಣಕ್ಕೂ ಮ್ಯಾನುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇರೋಲ್ಲ. ಜಸ್ಟ್ ಏನಪ್ಪ ಅಂದರೆ ಇಲ್ಲಿ ನೀವು ಆರಾಮಾಗಿ ಏನಪ್ಪ ಅಂದರೆ ಯಾವ ಸ್ಟೇಟ್ಗೆ ಅಪ್ಲೈ ಮಾಡ್ತೀರಾ ಅದು ನಿಮಗೆ ಗೊತ್ತಿರಬೇಕು. ನಾನು ಬಂದು ಏನಪ್ಪ ಅಂದರೆ ಕರ್ನಾಟಕ ಸ್ಟೇಟ್ಗೆ ಅಪ್ಲೈ ಮಾಡ್ತೀನಿ. ಯಾಕಪ್ಪ ಅಂದರೆ ಕನ್ನಡದಲ್ಲಿ ತುಂಬ ಏನಪ್ಪ ಅಂದ್ರೆ ಜಾಸ್ತಿ ವೇಕೆನ್ಸಿ ಖಾಲಿದೆ. ಅರೌಂಡ್ ನಿಮಗೆ 1000 ಏನಪ್ಪ ಅಂದರೆ ವೇಕೆನ್ಸಿಗಳು ಖಾಲಿ ಇರ್ತಾವೆ. ಓಕೆನಾ, ಹಾಗಾಗಿ ನಾನು ಕನ್ನಡ ಕೂಡ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮಗೆ ಯಾವುದೇ ಒಂದು ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಂಡು ಕೂಡ ಏನಪ್ಪ ಅಂದರೆ ಆ ಲೋಕಲ್ ಲ್ಯಾಂಗ್ವೇಜ್ ನೀವು ಕಂಪಲ್ಸರಿ ಬರಬೇಕು. ಆಗಿದ್ರೆ ಮಾತ್ರ ಏನಪ್ಪ ಅಂದರೆ ಆ ಸ್ಟೇಟಿನ ಸೆಲೆಕ್ಟ್ ಮಾಡ್ಕೋಬೋದು. ಇನ್ ಕೇಸ್ ಆ ಸ್ಟೇಟಿನ ಲ್ಯಾಂಗ್ವೇಜ್ ಬರಲಿಲ್ಲಪ್ಪ ಅಂದರೆ ನೀವು ಅಪ್ಲೈ ಮಾಡೋಕ್ಕೆ ಹೋಗ್ಬೋದು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಯು ಹ್ಯಾವ್ 10th standard ಆರ್ ಅಬೌವ್ ಮಾರ್ಕ್ಸ್ ಶೀಟ್ ಸರ್ಟಿಫಿಕೇಟ್ ಎವಿಡೆನ್ಸಿಂಗ್ ಹ್ಯಾವಿಂಗ್ ದ ಸ್ಟಡಿ ಅಬೌವ್ ಆಪ್ರೇಟ್ ಸ್ಪೆಸಿಫೈಡ್ ಲೋಕಲ್ ರೀಜನ್ ಇಲ್ಲಿ ಕೇಳ್ತಾ ಇದ್ದಾರೆ. ಓಕೆನಾ, ನೀವು ಸೆಲೆಕ್ಟ್ ಮಾಡುವಂಥ ಸ್ಟೇಟು ಆ ಸ್ಟೇಟ್ ಒಳಗೆ ಇರುವಂಥ ಫಸ್ಟ್ ಲ್ಯಾಂಗ್ವೇಜ್ ಅಂದರೆ ಈ ಕರ್ನಾಟಕ ಸೆಲೆಕ್ಟ್ ಮಾಡಿದ್ದೀನಪ್ಪ ಅಂದರೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆಗಿರುತ್ತೆ, ಇಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಇರುತ್ತೆ. ಓಕೆನಾ, ಇದು ಬಂದಿದ್ದೀನಪ್ಪ ನೀವು ಆ ಲೋಕಲ್ ಲ್ಯಾಂಗ್ವೇಜ್ ಕಲ್ತಿದ್ದೀರ ಅಂತ ಕೇಳ್ತಾ ಇದ್ದಾರೆ. ನೀವು SLC ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಓದಿದ್ದೀರ ಅಂತ ಕೇಳ್ತಾರೆ. ಇನ್ ಕೇಸ್ ನೀವು ಓದಿದ್ರೆ ಮಾತ್ರ ನಿಮಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಇನ್ ಕೇಸ್ ಓದಿಲ್ಲಪ್ಪ ಅಂದರೆ ಆ ಸ್ಟೇಟಿಗೆ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಕೂಡ ಇರೋದಿಲ್ಲ. ಓಕೆ, ಹಾಗಾಗಿ ನಾನಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ತಾರೆ. ಎಸ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ನೆಕ್ಸ್ಟು ವಿಲ್ ಸಬ್ಮಿಟಿಂಗ್ 10th above the standard mark sheet certificate evidencing having studied above the appropriate specified ಲೋಕಲ್ ಲ್ಯಾಂಗ್ವೇಜ್ ಟೈಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದರೆ ನೀವು ಲೋಕಲ್ ಲ್ಯಾಂಗ್ವೇಜ್ ಬರೋದು ಎಸ್ ಅಂತ ಹಾಕಿದ್ದೀನಲ್ವ, ನಾನು ಎಕ್ಸಾಮ್ ಪಾಸ್ ಆದಮೇಲೆ ಏನಪ್ಪ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. ಆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಿಮಗೆ ಇಲ್ಲಿ ಎಸ್ ಅಂತ ಹಾಕಿದ ಆಮೇಲೆ ಆ ಡಾಕ್ಯುಮೆಂಟ್ ಇಲ್ಲಿ ಕಂಪಲ್ಸ್ ಸಬ್ಮಿಟ್ ಮಾಡ್ಬೇಕಂತ ಇಲ್ಲಿ ಕೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಾನು ಆ ಬಾಕ್ಸ್ ಮೇಲೆ ಎಸ್ ಅಂತ ಹಾಕೊತಾ ಇದ್ದೀನಿ. ಎಸ್ ಅಂತ ಹಾಕೊಂಡಾದ್ಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಇಲ್ಲಿ ಸೆಂಟರ್ ಪ್ರಿಲಿಮಿನರಿ ಎಕ್ಸಾಮ್ ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದರೆ ಯಾವ ಸೆಂಟರ್ಗೆ ನಿಮಗೆ ಬೇಕು ಅಂದರೆ ಪ್ರಿಲಿಮ್ ಎಕ್ಸಾಮ್ಗೆ ಮೇನ್ಸ್ ಎಕ್ಸಾಮ್ಗೆ ಸೆಂಟರ್ ಕೊಡ್ತಾ ಹೋಗಬೇಕು. ನೀವು ಯಾವ ಸೆಂಟರ್ ಕೊಡ್ತೀರಾ ಆ ಸೆಂಟ್ರಿಗೆ ಏನಪ್ಪ ಅಂದರೆ ಎಕ್ಸಾಮ್ ಸೆಂಟರ್ ಅಲಾಟ್ ಮಾಡ್ತಾ ಹೋಗ್ತಾರೆ. ಮೊದಲನೇದಾಗಿ ಬಂದ್ಬಿಟ್ಟು ಏನಪ್ಪ ನಾನು ಸೆಂಟರ್ ಅಲಾಟ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಬೆಂಗಳೂರು ಇದೆ, ಬೆಳಗಾವಿ ಇದೆ, ಧಾರವಾಡ ಇದೆ, ಕಲಬುರಗಿ ಇದೆ, ಮಂಗಳೂರು ಇದೆ, ಮೈಸೂರು ಇದೆ, ಶಿವಮೊಗ್ಗ ಇದೆ, ಉಡುಪಿ ಇದೆ. ಇದು ಬಂದ್ಬಿಟ್ಟು ಪ್ರಿಲಿಮ್ ಎಕ್ಸಾಮ್ಗೆ ಯಾವ ಸೆಂಟರ್ ಬೇಕಂತ ಕೇಳ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಗುಲ್ಬರ್ಗ ಸೆಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ನನಗೆ ಗುಲ್ಬರ್ಗ ಇದ್ದೀನಿ, ಹಾಗಾಗಿ ನಾನು ಗುಲ್ಬರ್ಗ ಸೆಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಸೆಂಟರ್ ಪ್ರಿಲಿಮಿನರಿ ಎಕ್ಸಾಮ್ ಸೆಕೆಂಡ್ ಅಂದರೆ ಆಪ್ಷನ್ 2 ಕೇಳ್ತಾ ಇದ್ದೀನಿ. ಸೆಕೆಂಡು ಯಾವ ಸೆಂಟರ್ ಬೇಕಂತ ಕೇಳ್ತಾರೆ. ಇಲ್ಲಿ ನಾನು ಬೆಂಗಳೂರು ಸೆಟ್ ಮಾಡ್ತಾ ಇದ್ದೀನಿ. ಬೆಂಗಳೂರು ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ಬಂದ್ಬಿಟ್ಟು ಮೇನ್ಸ್ ಎಕ್ಸಾಮ್ಗೆ ಪ್ರಿಫರೆನ್ಸ್ 1, ಫಿಲಿಮ್ಸ್ ಎಕ್ಸಾಮ್ಗೆ ಪ್ರಿಫರೆನ್ಸ್ 1 ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಫಿಲಿಮ್ಸ್ ಎಕ್ಸಾಮ್ಗೆ ಏನಪ್ಪ ಅಂದ್ರೆ ಪ್ರಿಫರೆನ್ಸ್ 2 ಕೊಟ್ಟೆ, 2 ಸೆಂಟ್ರ್ ಕೊಟ್ಟೆ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಮೇನ್ಸ್ ಎಕ್ಸಾಮ್ಗೆ 2 ಸೆಂಟ್ರ್ ಇಲ್ಲಿ ಕೊಡ್ತಾ ಹೋಗಬೇಕು. ನಾನು ಇವಾಗ ಮೇನ್ಸ್ ಎಕ್ಸಾಮ್ ಬಂದ್ಬಿಟ್ಟು ಏನಪ್ಪ ಅಂದರೆ ಬೆಂಗಳೂರಿದೆ, ಬೆಳಗಾವಿ ಇದೆ, ಮತ್ತು ನೆಕ್ಸ್ಟ್ ಯಾವುದು ಮಂಗಳೂರು ಇದೆ, ಕಲಬುರಗಿ. ಇದಕ್ಕೆ ನಾನು ಕೂಡ ಇಲ್ಲಿ ಕಲಬುರಗಿ ಮೇನ್ಸ್ ಇಲ್ಲೇ ಕೊಡ್ತಾ ಇದ್ದೀನಿ. ಹಾಗೆ ಮೇನ್ಸ್ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಕೊಡ್ತಾ ಹೋಗ್ತೀನಿ. ಓಕೆ, ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಫಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ ಸೆಂಟರ್ ನಾನು ಕಂಪ್ಲೀಟ್ ಆಗಿ ಇಲ್ಲಿ ಕೊಟ್ಟಿದ್ದೆ. ನಿಮಗೆ ಯಾವುದು ಎಕ್ಸಾಮ್ ಸೆಂಟರ್ ನಿಯರ್ ಆಗುತ್ತೆ, ಯಾವುದು ಕಂಫರ್ಟಬಲ್ ಆಗುತ್ತೆ ಆ ಎಕ್ಸಾಮಲ್ಲಿ ಎಕ್ಸಾಮ್ ಸೆಂಟರ್ ನೀವು ಕೊಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಕೈಂಡ್ಲಿ ಇಂಡಿಕೇಟ್ ಮೀಡಿಯಮ್ ಆಫ್ ದ ಎಕ್ಸಾಮಿನೇಷನ್ ಹೌ ಯು ವುಡ್ ಲೈಕ್ ಟು ಪೇಪರ್ ಟು
ಪ್ರೆಸೆಂಟ್ ಆಫ್ ಯು. ನೀವೇನಪ್ಪ ಅಂದರೆ ನೀವು ಯಾವ ಲ್ಯಾಂಗ್ವೇಜ್ ಒಳಗೆ ಎಕ್ಸಾಮ್ ಬರೀತೀರಪ್ಪ ಅಂತ ಕೂಡ ಕೇಳ್ತಾ ಇದ್ದಾರೆ. ನೀವು ಯಾವ ಎಕ್ಸಾಮ್ ಬರೀತೀರ ಅಂತ ನೀವು ಇಲ್ಲಿ ಚೂಸ್ ಮಾಡಿದ್ರೆ ಅದೇ ಲ್ಯಾಂಗ್ವೇಜ್ ಒಳಗೆ ಎಕ್ಸಾಮ್ನಲ್ಲಿ ಕನೆಕ್ಟ್ ಮಾಡ್ತಾ ಹೋಗ್ತೇನೆ. ನಾನು ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಎಕ್ಸಾಮ್ ಬಂದ್ಬಿಟ್ಟು ನಾನು ಇಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಇದೆ, ಇಂಗ್ಲೀಷ್ ಆ್ಯಂಡ್ ಕನ್ನಡ ಇದೆ, ಇಲ್ಲಿ ಇಂಗ್ಲೀಷ್ ಆ್ಯಂಡ್ ಕೊಂಕಣ ಇದೆ. ನನಗೆ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಚೂಸ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಎರಡು ಲ್ಯಾಂಗ್ವೇಜ್ ಆರಾಮಾಗಿ ನಾವು ಎಕ್ಸಾಮ್ ಬರೀತಾ ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಇಲ್ಲಿ ID ಪ್ರೂಫ್ ಕೇಳ್ತಾ ಇದ್ದಾರೆ. ಇದು ID ಪ್ರೂಫ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ಬಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದ್ರಾಯಿತು. ಆಮೇಲೆ ಎಕ್ಸಾಮ್ ಸೆಂಟ್ರಿಗೆ ಹೋದಾಗ ನೀವು ಯಾವ ಡಾಕ್ಯುಮೆಂಟ್ ಇಲ್ಲಿ ಕೊಟ್ಟಿರ್ತೀರ ಅದೇ ಡಾಕ್ಯುಮೆಂಟಲ್ಲಿ ID ಪ್ರೂಫ್ ಆಗಿ ತೋರಿಸ್ಬೇಕು. ಓಕೆ, ಹಾಗಾಗಿ ನನಗೆ ಯಾವ ಡಾಕ್ಯುಮೆಂಟ್ ಇಲ್ಲಿ ಹಾಕ್ತಾ ಇದ್ದೀನಿ ಆದಾಗ ಕೂಡ ನೆನಪು ನೀವು ಅದೇ ನಾನು ಎಕ್ಸಾಮ್ ಸೆಂಟ್ರಿಗೆ ತೊಗೊಂಡು ಹೋಗ್ತೀನಿ. ನೀವು ಕೂಡ ಅದೇ ಎಕ್ಸಾಮ್ ಸೆಂಟ್ರಿಗೆ ನೀವು ಇಲ್ಲಿ ತೊಗೊಂಡು ಹೋಗಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಂಟರ್ನೆಟ್ ಬ್ರಿಂಗ್ ದ ಹೋಲ್ ID ವೆನ್ ಯು ರಿಪೋರ್ಟಿಂಗ್ ಫಾರ್ ದ ಎಕ್ಸಾಮಿನೇಷನ್ ಇನ್ಫಾರ್ಮೇಷನ್ ಮೈ ನೇಮ್ ID ಅಪ್ಲಿಕೇಶನ್ ಎಕ್ಸಾಕ್ಟ್ ಮ್ಯಾಚ್. ಅಂದರೆ ನೀವು ಅಪ್ಲಿಕೇಶನ್ ಹಾಕಿರೋಂಥ ನೇಮ್ ಆಗಿರ್ಬೋದು, ನೀವು ತೊಗೊಂಡಂಥ ID ಕಾರ್ಡು ಎಕ್ಸಾಕ್ಟ್ ಸೇಮ್ ಇರಬೇಕು. ಹಾಗೆ ಡೇಟ್ ಆಫ್ ಬರ್ತ್ ಕೂಡ ಎಕ್ಸಾಕ್ಟಾಗಿ ಸೇಮ್ ಇರಬೇಕು. ಯಾವುದೇ ಕಾರ್ಡ್ಗೂ ಚೇಂಜಸ್ ಇರಬಾರ್ದಕ್ಕೆ. ಹಾಗಾಗಿ ಅಂಥ ಡಾಕ್ಯುಮೆಂಟಲ್ಲಿ ತೊಗೊಂಡು ಹೋಗಬೇಕು. ನಾನಿಲ್ಲಿ ಸೆಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ID ಪ್ರೂಫ್ ತೊಗೊಂಡೋಗಿನಪ್ಪ ನಾನು ಆಧಾರ್ ಕಾರ್ಡ್ ತೊಗೊಂಡಿದ್ದೀನಿ. ನಿಮಗೆ ಇಲ್ಲಿ ಯಾವ ID ಪ್ರೂಫ್ ಸೆಟ್ ಮಾಡಿರ್ತೀರ ಆ ID ಪ್ರೂಫ್ ನಂಬರ್ ಇಲ್ಲಿ ಕರೆಕ್ಟಾಗಿ ಎಂಟ್ರಿ ಮಾಡ್ತಾ ಹೋಗಬೇಕು. ಓಕೆ, ಆಮೇಲೆ ನೆಕ್ಸ್ಟ್ ಇಲ್ಲಿ ಇನ್ ಕೇಸ್ ನೀವು ID ಪ್ರೂಫ್ ಏನು ಆಧಾರ್ ಕಾರ್ಡ್ ತೊಗೊಂಡೋಗ್ಬೇಕಂತ ಅವಶ್ಯಕತೆ ಇಲ್ಲ. ಪಾನ್ ಕಾರ್ಡ್ ತೊಗೊಂಡೋಗ್ಬೋದು, ಪಾಸ್ಪೋರ್ಟ್ ಸೈಜ್ ಪಾಸ್ಪೋರ್ಟ್ ತೊಗೊಂಡೋಗ್ಬೋದು, ಪರ್ಮನೆಂಟ್ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡೋಗ್ಬೋದು. ಇಲ್ಲಿ ಯಾವ್ಯಾವ ಇದ್ದಾವೆ ಯಾವ್ದಾದ್ರು ಒಂದು ತೊಗೊಂಡೋದ್ರೆ ಸಾಕು. ನಮಗೇನಪ್ಪ ಅಂದರೆ ಈಸಿಯಾಗಿ ಅವೈಲೇಬಲ್ ಇರುತ್ತೆ ಆಧಾರ್ ಕಾರ್ಡು. ಇನ್ ಕೇಸ್ ತೊಗೊಂಡಿಲ್ಲಪ್ಪ ಅಂದರೆ ಆನ್ಲೈನ್ ಕೂಡ ಸಿಗುತ್ತೆ, ಪ್ರಿಂಟ್ ಕೂಡ ತೊಗೊತ ಹೋಗ್ಬೋದು. ಓಕೆ, ಹಾಗೆ ನಾನು ID ಪ್ರೂಫ್ನ ಆಧಾರ್ ಕಾರ್ಡ್ ಸೆಟ್ ಮಾಡಿದ್ದೀನಿ. ಆಧಾರ್ ಕಾರ್ಡ್ ಸೆಟ್ ಮಾಡ್ಕೊಂಡು ಇಲ್ಲಿ ID ಪ್ರೂಫ್ ನಂಬರ್ ಕೇಳ್ತಾ ಅಂದರೆ ಆಧಾರ್ ನಂಬರ್ ಇಲ್ಲಿ ಕಂಪಲ್ಸರಿ ಎಂಟ್ರಿ ಮಾಡ್ತಾ ಹೋಗಬೇಕು. ಎಲ್ಲ ಎಂಟ್ರಿ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟಿಲ್ಲಪ್ಪ ಅಂದರೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಕೇಳ್ತಾ ಹೋಗುತ್ತೆ. ಇಲ್ಲಿ ಬಂದು ನಿಮ್ಮ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಬೇಕು. ಹಾಗೆ ಮಂತ್ ಇರುತ್ತೆ, ಮಂತ್ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಇಯರ್ ಕೇಳುತ್ತೆ, ಇಯರ್ ಕೂಡ ಇಲ್ಲಿ ಕಂಪಲ್ಸರಿ ಎಂಟ್ರಿ ಮಾಡ್ತಾ ಹೋಗಬೇಕು. ಎಲ್ಲ ಎಂಟ್ರಿ ಮಾಡ್ಕೊಂಡು ಆದಮೇಲೆ ನಿಮ್ಮದು ಏಜ್ ತೋರುತ್ತೆ, ಎಷ್ಟು ಏಜ್ ಆಗಿದೆ ಅಂತಂದೋಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಅಪ್ಲಿಕೇಶನ್ ಆಗಿ ನಿಮಗೆ ಬಿಲೋ 28 ವರ್ಷ ಒಳಗಿದ್ದರೆ ಮಾತ್ರ ಈ ಜಾಬ್ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಓಕೆ, ಹಾಗಾಗಿ ಅಪ್ಲಿಕೇಶನ್ ಹಾಕೋ ಮುಂಚೆ ನೋಟಿಫಿಕೇಶನ್ ಬೈ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಜೆಂಡರ್ ಕೇಳ್ತೀನಿ, ಮೇಲ್ ಆ ಫೀಮೇಲ್ ಕೇಳುತ್ತೆ, ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಮ್ಯಾರೇಜ್ ಸ್ಟೇಟಸ್ ಕೇಳ್ತೀನಿ, ಮ್ಯಾರೇಜ್ ಅನ್ಮ್ಯಾರಿಡ್ ಕೇಳುತ್ತೆ, ಇಲ್ಲ ಡೈವರ್ಸ್ ಆಗಿದ್ದೀರ ಅಂತ ಕೇಳುತ್ತೆ. ಯಾವ್ದು ಆಗಿರ್ತಾರೆ, ಯಾವ್ದು ಮ್ಯಾರೇಜ್ ಆಗಿದ್ರೆ ಮ್ಯಾರೇಜ್, ಡೈವರ್ಸ್ ಆಗಿದ್ರೆ ಡೈವರ್ಸು, ಅನ್ಮ್ಯಾರೇಜ್ ಆಗಿದ್ರೆ ಅನ್ಮ್ಯಾರಿಡ್ ಅಂತ ಇಲ್ಲಿ ನೀವು ಕ್ಲಿಕ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇಲ್ಲಪ್ಪ ಆಧಾರ್ ನಂಬರ್ ಎಂಟ್ರಿ ಮಾಡೋಕ್ಕೂ ಕಂಪಲ್ಸರಿ ಇವೆಲ್ಲ ಕಂಪಲ್ಸರಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಆಧಾರ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಆಧಾರ್ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಪಾನ್ ನಂಬರ್ ಕೇಳುತ್ತೆ, ಪಾನ್ ನಂಬರ್ ಇಲ್ಲಿ ಎಂಟ್ರಿ ಮಾಡಬೇಕು. ಪಾನ್ ನಂಬರ್ ಎಂಟ್ರಿ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಡಿ ಹ್ಯಾವ್ ಟ್ವಿನ್ ಬ್ರದರ್ಸ್, ಏನಾದರೂ ಟ್ವಿನ್ ಬ್ರದರ್ಸ್ ಆಗಿರ್ಬೋದು, ಟ್ವಿನ್ ಸಿಸ್ಟರ್ಸ್ ಆಗಿದ್ದು ಕೇಳ್ತಾ ಇದ್ದಾರೆ. ಎಸ್ ಇದೆ ಎಸ್ ಅಂತ ಹಾಕೋಬೇಕು, ನೋ ಇದ್ರೆ ನೋ ಅಂತ ಹಾಕ್ಕೊಂತ ಹೋಗಬೇಕು. ನೆಕ್ಸ್ಟ್ ಎಸ್ ಇದ್ದರೆ ಅದು ಏನಪ್ಪ ಅಂದರೆ ಅವ್ರಿಗೆ ಕೇಳುವಂಥ ಡಾಕ್ಯುಮೆಂಟಲ್ಲಿ ಕಂಪ್ಲೀಟಾಗಿ ಫಿಲ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಫಾದರ್ ನೇಮ್ ಕೇಳುತ್ತೆ, ಫಾದರ್ ನೇಮ್ ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ಮದರ್ ನೇಮ್ ಕೇಳುತ್ತೆ, ಮದರ್ ನೇಮ್ ಇಲ್ಲಿ ಎಂಟ್ರಿ ಮಾಡಬೇಕು. ಯಾವ ಥರ ಫಾದರ್ ನೇಮ್ ಮತ್ತು ಮದರ್ ನೇಮ್ ಎಂಟ್ರಿ ಮಾಡಬೇಕಂದ್ರೆ ನಿಮ್ದು SSLC ಮಾರ್ಕ್ಸ್ಗಳಲ್ಲಿ ಯಾವ ಥರ ಫಾದರ್ ನೇಮ್ ಮತ್ತು ಮದರ್ ನೇಮ್ ಇರುತ್ತೆ ಅದೇ ಥರ ಎಂಟ್ರಿ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಾಗ ನಿಮ್ಮದು SSLC ಮಾರ್ಕ್ಸ್ಗಳಲ್ಲಿ ಯಾವ ಥರ ನೇಮ್ ಇರುತ್ತೆ ಅದೇ ಥರ ನಿಮ್ಮ ತಂದೆ ತಾಯಿ ಹೆಸರು ಕೂಡ ಇರಬೇಕು, ಹಾಗೆ ನಿಮ್ಮ ನೇಮ್ ಕೂಡ ಇರಬೇಕು. ಓಕೆ, ಹಾಗಾಗಿ ಅಲ್ಲಿ ಯಾವ ಥರ ಇರುತ್ತೆ ಅದೇ ಥರ ನಿಮ್ಮಲ್ಲಿ ನೇಮ್ನ ಎಂಟ್ರಿ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ನಿಮ್ಗೆ ಮ್ಯಾರೇಜ್ ಆಗಿದ್ರೆ ಇಲ್ಲಿ ಪಾಸ್ ನೇಮ್ ಕೇಳುತ್ತೆ. ಇನ್ ಕೇಸ್ ಹುಡುಗ ಮ್ಯಾರೇಜ್ ಆಗಿದ್ರೆ ಹೆಂಡತಿ ನೇಮ್ ಎಂಟ್ರಿ ಮಾಡೋಕು. ಇನ್ ಕೇಸ್ ಹುಡುಗ ಮ್ಯಾರೇಜ್ ಆಗಿದ್ರೆ ಹುಡುಗಿ ಮ್ಯಾರೇಜ್ ಆಗಿದ್ರೆ ಅವ್ರ ಗಂಡ ನೇಮಲ್ಲಿ ಕಂಪಲ್ಸರಿ ಎಂಟ್ರಿ ಮಾಡ್ತಾ ಹೋಗಬೇಕು. ಇನ್ ಕೇಸ್ ನಿಮ್ಮ ಮ್ಯಾರೇಜ್ ಆಗಿದ್ರೆ ಮಾತ್ರ. ಓಕೆನಾ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಕನ್ಫರ್ಮ್ ಮದರ್ ನೇಮ್ ಕೇಳುತ್ತೆ, ಮದರ್ ನೇಮ್ ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಕನ್ಫರ್ಮ್ ಫಾದರ್ ನೇಮ್ ಕೇಳುತ್ತೆ, ಫಾದರ್ ನೇಮ್ ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಎಲ್ಲ ಎಂಟ್ರಿ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಮೇಲ್ಗಡೆ ಬನ್ನಿ. ಇಲ್ಲಿ ಕನ್ಫರ್ಮ್ ಪಾಸ್ ನೇಮ್ ಕೇಳ್ತಾ ಅಂದರೆ ನೀವು ಮದುವೆ ಆಗಿರ್ತಿಲ್ಲ ಅವ್ರದ್ದು ನೇಮ್ ಇನ್ನೊಂದ್ಸರಿ ಕನ್ಫರ್ಮ್ ಆಗಿ ಫಿಲ್ ಮಾಡ್ತಾ ಹೋಗಬೇಕು. ಅದನ್ನ ಫಿಲ್ ಮಾಡ್ಕೊಂಡು ಆದಮೇಲೆ ಮತ್ತೆ ಮೇಲ್ಗಡೆ ಬನ್ನಿ. ಮೇಲ್ಗಡೆ ಎಂಟ್ರಿ ಇಲ್ಲಿ ಬಂದಮೇಲೆ ಏನಪ್ಪ ಅಂದರೆ ಇಲ್ಲಿ ಕರೆಸ್ಪಾಂಡಿಂಗ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ನ ಕೇಳ್ತದೆ. ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದರೆ ಕರೆಸ್ಪಾಂಡಿಂಗ್ ಅಡ್ರೆಸ್ನ ಫಿಲ್ ಮಾಡ್ತಾ ಹೋಗಬೇಕು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಪರ್ಮನೆಂಟ್ ಅಡ್ರೆಸ್ ಕೇಳುತ್ತೆ, ಪರ್ಮನೆಂಟ್ ಅಡ್ರೆಸ್ನ ಇಲ್ಲಿ ನೀವು ಕಂಪ್ಲೀಟಾಗಿ ಫಿಲ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಇಲ್ಲಿ ಕರೆಸ್ಪಾಂಡಿಂಗ್ ಅಡ್ರೆಸ್ಸು ಮತ್ತು ಏನಪ್ಪ ಅಂದರೆ ಪರ್ಮನೆಂಟ್ ಅಡ್ರೆಸ್ಗೆ ತುಂಬ ಡೌಟ್ ಇರುತ್ತೆ ಯಾವ ಥರ ಫಿಲ್ ಮಾಡೋಕ್ಕಂತಂದು. ಮೊದಲನೇದಾಗಿ ನೀವು ಕರೆಸ್ಪಾಂಡಿಂಗ್ ಅಡ್ರೆಸ್ನ ಫಿಲ್ ಮಾಡ್ತಿದ್ರೆ ನೀವು ಇರುವಂಥ ಸ್ಥಳ ಆಗಿರ್ಬೋದು, ಅಂದರೆ ಧಾರವಾಡದಾಗ ಓದ್ತಿದ್ರೆ, ಬೆಂಗಳೂರಾಗ ಓದ್ತಿದ್ರೆ, ವಿಜಯಪುರದಾಗ ಓದ್ತಿದ್ರೆ ಅದು ಕರೆಸ್ಪಾಂಡಿಂಗ್ ಅಡ್ರೆಸ್ ಆಗಿರ್ತೋಕೆ. ಯಾಕಪ್ಪ ಅಂದರೆ ನೀವು ಯಾವುದು ಕರೆಸ್ಪಾಂಡಿಂಗ್ ಅಡ್ರೆಸ್ ಫಿಲ್ ಮಾಡ್ತೀರಾ ನೀವಿರುವಂಥ ಜಾಗದಿಂದ ನಿಮ್ಮದು ಎಕ್ಸಾಮ್ ಸೆಂಟರ್ ಎಷ್ಟು ನಿಯರ್ ಆಗುತ್ತೆ ಅಷ್ಟು ನಿಯರ್ ಅವ್ರು ಕೊಡ್ತಾ ಹೋಗ್ತಾರೆ. ಅದು ಆಗಿ ನೀವು ಆ ಕರೆಸ್ಪಾಂಡಿಂಗ್ ಅಡ್ರೆಸ್ ಎಲ್ಲಿರುತ್ತೆ ಅದನ್ನ ಫಿಲ್ ಮಾಡ್ಕೊಳ್ಳಿ. ಇನ್ ಕೇಸ್ ಪರ್ಮನೆಂಟ್ ಅಡ್ರೆಸ್ ಕರೆಸ್ಪಾಂಡಿಂಗ್ ಅಡ್ರೆಸ್ ಸೇಮ್ ಇದ್ದರೆ ಎರಡು ಸೇಮ್ ಅಂತ ಕ್ಲಿಕ್ ಮಾಡೋದಕ್ಕೆ ಬರ್ಬೋದು. ಪರ್ಮನೆಂಟ್ ಅಡ್ರೆಸ್ ಬಂದುಬಿಟ್ಟು ನೀವು ಇರುವಂಥ ಸ್ಥಳ ಆಗಿರ್ಬೋದು, ನಿಮ್ಮ ತಂದೆ ತಾಯಿ ಇರುವಂಥ ಸ್ಥಳ ಆಗಿರ್ಬೋದು, ನಿಮ್ಮದು ಪರ್ಮನೆಂಟ್ ಮನೆಯಲ್ಲಿದೆ ಅದು ಪರ್ಮನೆಂಟ್ ಸ್ಥಳ ಆಗಿರುತ್ತೆ.
ಅದಕ್ಕೆ ನಿಮ್ದು ಯಾವುದೋ ಒಂದು ಜಾಬ್ ಆಫರ್ ಲೆಟರ್ ಆಗಿರ್ಬೋದು, ಯಾವುದೋ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರ್ಬೋದು, ಪೊಲೀಸ್ ವೆರಿಫಿಕೇಶನ್ ಆಗಿರ್ಬೋದು, ಎಲ್ಲ ಕೂಡ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ಗೆ ಬರ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಮತ್ತು ಕರೆಸ್ಪಾಂಡಿಂಗ್ ಅಡ್ರೆಸ್ನು ಸ್ವಲ್ಪ ಚೇಂಜ್ ಇದೆ, ಚೇಂಜ್ನ ಫಿಲ್ ಮಾಡ್ಕೊತ ಹೋಗ್ಬೋದು. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಕಂಪಲ್ಸರಿ ಅಲ್ಲ, ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನ ನೀವು ಫಿಲ್ ಮಾಡ್ಕೊತ ಬರಬೇಕು. ಅಲ್ಲಿ ಸ್ಟೇಟ್ ಕೇಳುತ್ತೆ ಸ್ಟೇಟ್ ಫಿಲ್ ಮಾಡ್ಕೊಳ್ಳಿ, ಆಮೇಲೆ ಡಿಸ್ಟ್ರಿಕ್ಟ್ ಕೇಳುತ್ತೆ ಡಿಸ್ಟ್ರಿಕ್ಟ್ನ ಫಿಲ್ ಮಾಡ್ಕೊಳ್ಳಿ, ಎಲ್ಲ ಕೂಡ ಕಂಪ್ಲೀಟಾಗಿ ನೀವು ಫಿಲ್ ಮಾಡ್ಕೊತ ಬರಬೇಕು. ಇದನ್ನೆಲ್ಲ ಫಿಲ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಇಲ್ಲಿ GST ಇನ್ಕಮ್ಸ್ ಅಂತ ಇದೆ ಓಕೆನಾ. ಇಲ್ಲಿ ನೀವು ಇಲ್ಲಿ ಕರೆಸ್ಪಾಂಡಿಂಗ್ ಅಡ್ರೆಸ್ನ ಕೊಡ್ಬೋದು. ಇದೇನಪ್ಪ ಅಂದರೆ ಪರ್ಮನೆಂಟ್ ಅಡ್ರೆಸ್ಗೆ ಕೂಡ ಕೊಡ್ಬೋದು. ಯಾವುದೇ ಥರ ಇಲ್ಲಿ ಮ್ಯಾಟ್ರ್ ಕೂಡ ಆಗೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಮತ್ತು ಇಂಟಿಮೇಷನ್ ಚಾರ್ಜ್ ಕೇಳ್ತಾ ಇದ್ದಾರೆ. ಅಂದರೆ ಇದು ಟೋಟಲ್ ಆಗಿ ಎಷ್ಟಪ್ಪ ಅನ್ನೋದು ನಾನು ಎಷ್ಟೇ ಕ್ಯಾಟಗರಿ ಆಗಿರೋ ಕಾರಣ ನನಗೆ ಇಲ್ಲಿ 175 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ ಕೇಸ್ ನೀವೇನಾದರೂ ಜೆಂಡರ್ ಕ್ಯಾಟಗರಿ ಆಗಿದ್ದರೆ, ಆಮೇಲೆ ಅದಾದಮೇಲೆ ಕ್ಯಾಟಗರಿ 2A 2B ವಿದ್ಯಾರ್ಥಿಗಳಾಗಿದ್ದರೆ ನಿಮಗೇನಪ್ಪ ಅಂದರೆ 800 ಚಿಲ್ಲರೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅಷ್ಟು ನೀವು ಕಂಪಲ್ಸರಿ ಪೇ ಮಾಡ್ತಾ ಹೋಗ್ಬೇಕು. ಓಕೆ, ಇದಿಷ್ಟು ಏನಪ್ಪ ಅಂದರೆ ಯಾವ ಥರ ಡೀಟೇಲ್ಸ್ ಏನಪ್ಪ ಅಂದರೆ ಬೇಸಿಕ್ ಡೀಟೇಲ್ಸ್ನ ಕಂಪ್ಯೂಟರ್ ಫಿಲ್ ಮಾಡೋದ್ರ ಬಗ್ಗೆ ಕಂಪ್ಯೂಟರ್ ಮಾಹಿತಿ ಕೊಟ್ಟಿನಿ. ಇದಿಷ್ಟನ್ನ ಎಲ್ಲ ಫಿಲ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟು ವ್ಯಾಲಿಡ್ ಯುವರ್ ಡೀಟೇಲ್ಸ್ ಅಂತ ಇದ್ದಾರೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮದೆಲ್ಲ ಡೀಟೇಲ್ಸ್ ಕನ್ಫರ್ಮ್ ಆಗಿ ವ್ಯಾಲಿಡ್ ಹಾಕ್ಕೊಂಡು ಸೇವ್ ಆಗೋದು. ಇದು ಕಂಪಲ್ಸರಿ ಕೊಡಲೇಬೇಕು. ಇದು ಕೊಟ್ಟಾದ್ಮೇಲೆ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಹೋಗೋದು, ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಹಾಗಾಗಿ ನಾನು ಎಲ್ಲ ಫಿಲ್ ಮಾಡ್ಕೊಂಡು ಏನಪ್ಪ ಅಂದರೆ ವ್ಯಾಲಿಡ್ ಯುವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಎಲ್ಲ ಡೀಟೇಲ್ಸ್ನ ನೋಡ್ಕೊಳ್ಬೇಕು. ಓಕೆ, ಇವಾಗೆಲ್ಲ ನಾನು ಕಂಪ್ಯೂಟರ್ ಡೀಟೇಲ್ಸ್ನ ಫಿಲ್ ಮಾಡಿದ್ದೀನಿ. ಫಿಲ್ ಮಾಡ್ಕೊಂಡಾದ್ಮೇಲೆ ವ್ಯಾಲಿಡ್ ಯುವರ್ ಡೀಟೇಲ್ಸ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನಿಮಗೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ಒಂದು ಮೂರು ಏರ್ ಅಂತ ತೋರಿಸ್ತಾ ಇದ್ದೀವಿ. ಓಕೆನಾ, ಒಂದೊಂದು ಟೈಮ್ ಕರೆಕ್ಟಾಗಿ ಫಿಲ್ ಮಾಡೋದಿಲ್ಲ. ಹಾಗಾಗಿ ಕರೆಕ್ಟಾಗಿ ನೋಡಿಕೊಂಡು ಫಿಲ್ ಮಾಡ್ಕೊತ ಬರಬೇಕು. ಓಕೆ, ಇವಾಗ ನಾನು ಕಂಪ್ಲೀಟಾಗಿ ಏನಪ್ಪ ಅಂದರೆ ಎಲ್ಲ ಡೀಟೇಲ್ಸ್ನ ಕಂಪ್ಲೀಟಾಗಿ ಫಿಲ್ ಮಾಡಿದ್ದೇನಪ್ಪ ಅಂದರೆ ಎಲ್ಲ ಕೂಡ ವೆರಿಫೈ ಸಕ್ಸಸ್ಫುಲ್ ಅಂತ ಬಂದಿದೆ. ಇವಾಗ ಬಂದ್ಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೇವ್ ನೆಕ್ಸ್ಟ್ ಅಂತ ಇದೆ, ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಎಲ್ಲ ಡೀಟೇಲ್ಸ್ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಮತ್ತು ಎಲ್ಲ ಡೀಟೇಲ್ಸ್ನ ಕಂಪ್ಲೀಟಾಗಿ ಫಿಲ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇನ್ನೊಂದು ಟೈಮ್ ಏನಪ್ಪ ಅಂದರೆ ಪ್ರಿವ್ಯೂ ನೋಡ್ಕೊಂತ ಬರಬೇಕು. ಇಲ್ಲಿ ಇನ್ನೊಂದು ಸಲ ನಿಮಗೆ ತೋರಿಸ್ತಾ ಹೋಗ್ಬೇಕು. ಅಂದರೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕಂಪ್ಲೀಟಾಗಿ ಫಿಲ್ ಮಾಡ್ತಾ ಬರಬೇಕು. ನಿಮ್ದು ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿದೆ ಎಲ್ಲ ಕೂಡ ಇಲ್ಲಿ ಫಿಲ್ ಮಾಡ್ತಾ ಬನ್ನಿ. ಮೊದಲನೇದಾಗಿ ಏನಪ್ಪ ಅಂದರೆ ಕಂಪಲ್ಸರಿ SSLC ಕ್ವಾಲಿಫಿಕೇಷನ್ ಫಿಲ್ ಮಾಡ್ತಾ ಬರಬೇಕು. ಇಲ್ಲಿ ಬಂದ್ಬಿಟ್ಟು SSLC ಏನಪ್ಪ ಅಂದರೆ ನಿಮ್ಮದು ಡೀಟೇಲ್ಸ್ನ ಫಿಲ್ ಮಾಡಬೇಕು. ಇಲ್ಲಿ ಯಾವ ಬೋರ್ಡಲ್ಲಿ ಓದಿದ್ರೆ ಆ ಬೋರ್ಡ್ನ ಎಂಟ್ರಿ ಮಾಡ್ಕೊಳ್ಳಿ. ಅಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಯಾವ ಡೇಟ್ ಒಳಗೆ ಪಾಸ್ ಆಗಿದೆ SSLC ಅದನ್ನ ಎಂಟ್ರಿ ಮಾಡ್ಕೋಬೇಕು. ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ರೆ ಅದು ಕೂಡ ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ SSLC ಇದು ಈ ಡೀಟೇಲ್ಸ್ನ ಫಿಲ್ ಮಾಡೋಕ್ಕೂ. SSLC ಡೀಟೇಲ್ಸ್ ಫಿಲ್ ಮಾಡಾದ್ಮೇಲೆ ಏನಪ್ಪ ಅಂದರೆ ಗ್ರಾಜುಯೇಷನ್ ಅಂದರೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಆ ಡಿಗ್ರಿ ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡ್ತಾ ಬರಬೇಕು. ಇಲ್ಲಿ ಬಂದ್ಬಿಟ್ಟು ನಿಮ್ಮದು ಯಾವ ಯೂನಿವರ್ಸಿಟಿಯಲ್ಲಿ ಓದಿದ್ದೀರಾ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಅದಾದಮೇಲೆ ಡಿಗ್ರಿ ಒಳಗೆ ಯಾವ ಸ್ಟ್ರೀಮ್ ಓದಿದ್ದೀರಾ ಅಂದರೆ BSc ಓದಿರಾ, B.Ed ಅಂದರೆ BA BCom ಓದಿರಾ ಅದನ್ನ ಸೆಟ್ ಮಾಡ್ಕೊಳ್ಳಿ. ಅದನ್ನ ಸೆಟ್ ಮಾಡ್ಕೊಂಡಾದ್ಮೇಲೆ ಯಾವ ಸ್ಪೆಷಲೈಸೇಷನ್ ಅಂದರೆ ಯಾವ ಸಬ್ಜೆಕ್ಟಲ್ಲಿ ನೀವು ಡಿಗ್ರಿ ಮಾಡಿದರೆ, ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಅದನ್ನು ಮಾಡಿದರೆ ಅದನ್ನು ಎಂಟ್ರಿ ಮಾಡ್ಕೋಬೇಕು. ಆಮೇಲೆ ಯಾವ ಡೇಟ್ ಮತ್ತು ಮಂತ್ ಇಯರ್ ಒಳಗೆ ಪಾಸ್ ಆಗಿದೆ ಡಿಗ್ರಿ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಅದನ್ನ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನಿಮ್ದು ಎಷ್ಟು ಪರ್ಸೆಂಟೇಜ್ ಬಂದಿದೆ. ಇನ್ ಕೇಸ್ ಪರ್ಸೆಂಟೇಜ್ ಕೇಳಿದ್ರೆ ಇಲ್ಲಿ ಪರ್ಸೆಂಟೇಜ್ ಹಾಕ್ಕೊಳ್ಳಿ. ಇನ್ ಕೇಸ್ ಪರ್ಸೆಂಟೇಜ್ ತೊಗೊಳ್ಳಿಲ್ಲಪ್ಪ ಅಂದರೆ CGP ಹಾಕೋಬೋದು. CGP ತೊಗೊಳ್ಕೊಂಡು ಪರ್ಸೆಂಟೇಜ್ ಹಾಕ್ಕೊಳ್ಳಿ. ಓಕೆನಾ, ಯಾವುದು ಎರಡು ಹಾಕಿದ್ರು ನಡೆಯುತ್ತೆ. ಓಕೆ, ಇದು ಬಂದ್ಬಿಟ್ಟು ಏನಪ್ಪ ಅಂದರೆ SSLC ಮತ್ತು ಡಿಗ್ರಿದು ಕ್ವಾಲಿಫಿಕೇಷನ್ ಕಂಪಲ್ಸರಿ ಇಲ್ಲಿ ಆ್ಯಡ್ ಮಾಡ್ಕೊತ ಬರಬೇಕು. ಎಲ್ಲ ಆ್ಯಡ್ ಮಾಡ್ಕೊಂಡು ಆದಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಡು ಹ್ಯಾವ್ ದ ಆಪ್ರೇಟಿಂಗ್ ವರ್ಕಿಂಗ್ ನಾಲೆಜ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್. ನಿಮ್ಗೇನಾದರೂ ಕಂಪ್ಯೂಟರ್ ಸಿಸ್ಟಮಲ್ಲಿ ವರ್ಕ್ ಮಾಡೋಕ್ಕೆ ಬರುತ್ತಾ ಅಂದರೆ ನಿಮ್ಗೇನು ಕಂಪ್ಯೂಟರ್ ನಾಲೆಜ್ ಇದೆ ಅಂತ ಕೇಳಿದ್ರೆ ಇನ್ ಕೇಸ್ ನಿಮ್ಮ ಹತ್ರ ಇದ್ದರೆ ಆರಾಮಾಗಿ ಎಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಅಲ್ಲಿ ಕೂಡ ಇಲ್ಲಪ್ಪ ಅಂದರೆ ಯೂಟ್ಯೂಬಲ್ಲಿ ತುಂಬ ಕ್ಲಾಸ್ಗಳು ಇರುತ್ತೆ, ಅದನ್ನು ಸ್ವಲ್ಪ ನೋಡ್ಕೊಂಡ್ರೆ ಆರಾಮಾಗಿ ನಿಮಗೆ ಕಂಪ್ಯೂಟರ್ ನಾಲೆಜ್ ಕಂಪಲ್ಸರಿ ಬಂದೇ ಬರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಎಸ್ ಅಂತ ಕಂಪಲ್ಸರಿ ಎಸ್ ಅಂತ ಹಾಕೋಬೇಕು. ಓಕೆ, ಎಲ್ಲ ಕೂಡ ಎಸ್ ಅಂತ ಹಾಕೊಂಡಾದ್ಮೇಲೆ ಮತ್ತು ಮೇಲ್ಗಡೆ ಬಂದಾದ್ಮೇಲೆ ಇಲ್ಲಿ ನಿಮಗೇನಾದರೂ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ನೀವೇನಾದ್ರು ಜಾಬ್ ಮಾಡಿ ನಿಮಗೇನು ಎಕ್ಸ್ಪೀರಿಯನ್ಸ್ ಇದೆ ಕೇಳ್ತಾ ಇದ್ದಾರೆ. ಇನ್ ಕೇಸ್ ನಿಮಗೇನಾದರೂ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಡೀಟೇಲ್ಸ್ನ ಫಿಲ್ ಮಾಡ್ಕೋಬೋದು. ಇನ್ ಕೇಸ್ ನಿಮ್ಗೆ ಯಾವುದೇ ಕಾರಣಕ್ಕೂ ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಖಾಲಿ ಬಿಡುವಂಥ ಅವಕಾಶ ಇರುತ್ತೆ. ಓಕೆ, ಹಾಗಾಗಿ ಇದು ಫಿಲ್ ಮಾಡೋ ಮ್ಯಾಂಡೇಟರಿ ಕೂಡ ಇಲ್ಲಿ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಅದರ್ ಡೀಟೇಲ್ಸ್ ಕೇಳ್ತಾರೆ. ಇಲ್ಲಿ ಅದರ್ ಡೀಟೇಲ್ಸ್ ಏನಪ್ಪ ಅಂದರೆ ಇಲ್ಲಿ ತುಂಬ ಜನಕ್ಕೆ ಗೊತ್ತಿರಲ್ಲ, ಆಲ್ಮೋಸ್ಟ್ ನೋ ಅಂತ ಹಾಕ್ಬಿಡ್ತಾರೆ. ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದರೆ ಏನಪ್ಪ ಅಂದರೆ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಕಂಡಕ್ಟೆಡ್ ಬೈ ದ ಆನ್ಲೈನ್ ಮೋಡ್ ಫಾರ್ SC/ST OBC ರಿಲಿಜಿಯಸ್ ಮೈನಾರಿಟಿ ಕಮ್ಯುನಿಟೀಸ್ ಎಕ್ಸ್ ಮ್ಯಾನ್ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳು. ನಿಮಗೆ SC/ST ಕ್ಯಾಟಗರಿ ಆಗಿರ್ಬೋದು, ಎಕ್ಸ್ ಮ್ಯಾನ್ ಆಗಿರ್ಬೋದು, ಹಾಗೆ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಈ ಎಕ್ಸಾಮ್ಗೋಸ್ಕರ ನಿಮಗೆ ಫ್ರೀಯಾಗಿ ಆನ್ಲೈನಲ್ಲಿ ಕೋಚಿಂಗ್ನ ಕೊಡ್ತಾ ಹೋಗ್ತೀರಿ. ನಿಮ್ಗೆ ಏನಾದರೂ ಬೇಕಿದ್ರೆ ಎಸ್ ಅಂತ ಹಾಕೋಬೋದು. ಇನ್ ಕೇಸ್ ನಿಮ್ಗೇನೋ ಬ್ಯಾಡ್ ಅಂದರೆ ನೋ ಅಂತ ಹಾಕೋಬೋದು. ಓಕೆ, ಹಾಗೆ ತುಂಬ ಜನರಲ್ಲಿ ಆಲ್ಮೋಸ್ಟ್ ಎಸ್ ಅಂತ ಹಾಕೊಳ್ಳಿ. ಯಾಕಪ್ಪ ಅಂದರೆ ಇದು ಯಾವ ಥರ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂತ ನಿಮಗೆ ಟ್ರೈನಿಂಗ್ನ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಆಲ್ಮೋಸ್ಟ್ ಜನ ಇಲ್ಲಿ ಎಸ್ ಅಂತ ಹಾಕೋಬೋದು. ಎಸ್ ಅಂತ ಹಾಕೊಂಡು ನಿಮಗೆ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ವೆದರ್ ಯು ಹ್ಯಾವ್ ಕಾಶಿಯಸ್ ಡಿಸ್ಟಿನೇಷನ್ ದೆನ್ ಕನ್ವರ್ಟೆಡ್ ಸೆಂಟೆನ್ಸ್ ಅಗೇನ್ಸ್ಟ್ ಏನಪ್ಪ ಬಿ ಅವಾಯ್ಡೆಡ್ ಬೈ ಎನಿ ಇಲ್ಲಿ ನೋ ಅಂತ ಹಾಕೊಳ್ಳಿ. ಓಕೆ, ನೋ ಅಂತ ಹಾಕೊಂಡ್ರೆ ಯಾವುದೇ ಇಲ್ಲಿ ಪ್ರಾಬ್ಲಮ್ ಕೂಡ ಇರೋದಿಲ್ಲ. ಓಕೆ, ಹಾಗಾಗಿ ಇಲ್ಲಿ ಫ್ರೀ ಕೋಚಿಂಗ್ಗೋಸ್ಕರ ಎಸ್ ಅಂತ ಹಾಕೊಳ್ಳಿ. ಇಲ್ಲಿ ಕೆಳಗೆ ಬಂದು ನೋ ಅಂತ ಇಲ್ಲಿ ಹಾಕೋಬೋದು. ಓಕೆ, ಇದನ್ನೆಲ್ಲ ಹಾಕೊಂಡಾದ್ಮೇಲೆ ಮತ್ತೆ ಮೇಲ್ಗಡೆ ಬಂದ್ಮೇಲೆ ಏನಪ್ಪ ನಿಮಗೆ ಇಲ್ಲಿ ಲ್ಯಾಂಗ್ವೇಜ್ ಕೇಳ್ತೀನಿ. ನಿಮ್ಗೆ ಯಾವ್ಯಾವ ಲ್ಯಾಂಗ್ವೇಜ್ ಬರುತ್ತೆ ಇಲ್ಲಿ ಕಂಪ್ಯೂಟರ್ ಸೆಲೆಕ್ಟ್ ಮಾಡಿಕೊಂಡು
ಇಲ್ಲಿ ಬರ್ತಾ ಹೋಗ್ಬೋದು. ನನಗೆ ಬಂದು ಕನ್ನಡ ಬರುತ್ತೆ, ನನಗೆ ಓದೋಕ್ಕೆ ಬರುತ್ತೆ, ಹಾಗೆ ಬರೆಯೋಕ್ಕೂ ಬರುತ್ತೆ ಮತ್ತು ಮಾತಾಡೋಕೆ ಕೂಡ ಇಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಲ್ಯಾಂಗ್ವೇಜ್ ಕೇಳ್ತಾ ಇದೆ. ಸೆಕೆಂಡ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲೀಷ್ ಕೇಳ್ತಾ ಇದ್ದಾರೆ. ಇಂಗ್ಲೀಷ್ ನಮಗೆ ಓದೋಕ್ಕೂ ಬರುತ್ತೆ, ಬರೆಯೋಕ್ಕೂ ಬರುತ್ತೆ, ಹಾಗೆ ಮಾತಾಡೋಕ್ಕೂ ಬರುತ್ತೆ ಅಂತ ನಾನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಹಿಂದಿ ಕೇಳ್ತಾ ಇದ್ದಾರೆ. ಹಿಂದಿ ಬಂದ್ಬಿಟ್ಟು ಏನಪ್ಪ ನನಗೆ ಇಲ್ಲಿ ಜಸ್ಟ್ ನಾರ್ಮಲಾಗಿ ಸ್ವಲ್ಪ ಮಾತಾಡೋಕೆ ಬರುತ್ತೆ. ಕಂಪ್ಲೀಟಾಗಿ ಏನಪ್ಪ ಅಂದರೆ ಈ ಹಿಂದಿ ನನಗೆ ಬರೋದಿಲ್ಲ ಅಂತ ಇಲ್ಲಿ ನಾನು ಕಂಪ್ಲೀಟಾಗಿ ಫಿಲ್ ಮಾಡಿದ್ದೇನೆ. ಓಕೆ, ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಎಲ್ಲ ಫಿಲ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗೆ ವ್ಯಾಲ್ಯೂ ಡೀಟೇಲ್ಸ್ ಅಂತ ಇದ್ರು, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದು ಬಂದು ವೆರಿಫಿಕೇಷನ್ ಸಕ್ಸಸ್ಫುಲ್ ಆದರೆ ಮಾತ್ರ ನಿಮ್ಮದು ಕ್ವಾಲಿಫಿಕೇಷನ್ ಆ್ಯಡ್ ಆಗಿದ್ರೆ ಮಾತ್ರ ಇದು ಆ್ಯಡ್ ಆಗಿದ್ದು. ನೆಕ್ಸ್ಟ್ ಏನಪ್ಪ ಸೆಕೆಂಡಿಗೆ ಇದು ಸೇವ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ತಾ ಹೋಗಬೇಕು. ನಾನು ಇವಾಗ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪ್ರೊಸೆಸ್ನ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಇವಾಗ ಇಲ್ಲಿ ನೋಡ್ತಿರ್ಬೋದು ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿದ್ದೀನಿ. ಫಿಲ್ ಮಾಡ್ಕೊಂಡು ಇಲ್ಲಿ ವೆರಿಫೈ ಸಕ್ಸಸ್ಫುಲ್ ಅಂತ ಬಂದಿದೆ. ಓಕೆ, ಈ ಥರ ನಿಮ್ಗೆ ಬರಬೇಕು. ಈ ಥರ ಬಂದರೆ ಮಾತ್ರ ಏನಪ್ಪ ನಿಮ್ಮದು ಎಲ್ಲ ಡೀಟೇಲ್ಸ್ ಕಂಪ್ಲೀಟಾಗಿ ಫಿಲ್ ಆಗಿದೆ ಅಂತ ಅರ್ಥ. ಈ ಎಲ್ಲ ಡೀಟೇಲ್ಸ್ ಫಿಲ್ ಆಗಿದೆ. ನೆಕ್ಸ್ಟ್ ನಾನು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದು ನಮಗೆ ನೆಕ್ಸ್ಟ್ ಪೇಜ್ಗೆ ಫ್ರೀ ಡೇಟ್ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದರೆ ನಂದು ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಏನೋ ಪ್ರೀ ನೋಡಬೇಕು, ಆಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ ಮಾಡಬೇಕು, ಆಮೇಲೆ ಪೇಮೆಂಟ್ ಮಾಡ್ತಾ ಹೋಗಬೇಕು. ಓಕೆ, ಮತ್ತು ಮೇಲ್ಗಡೆ ಬಂದಮೇಲೆ ಇಲ್ಲಿ ನೀವು ಪ್ರಿಫರೆನ್ಸ್ನ ಕೊಡ್ತಾ ಹೋಗ್ಬೇಕು. ಇದು ತುಂಬ ಇಂಪಾರ್ಟೆಂಟ್ ಆಗಿರೋದಕ್ಕೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಒಂದು ಅಪ್ಲಿಕೇಶನ್ ಇದು ರಿಲೀಸ್ ಆದಾಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಹೋಗಿದೆ. ಯಾವ ಥರ ಪ್ರಿಫರೆನ್ಸ್ನ ನೋಡ್ತಾ ಹೋಗಬೇಕು, ಯಾವ ಥರ ನಿಮಗೆ ಬೆಟರ್ ಆಗಿರೋ ಪ್ರಿಫರೆನ್ಸ್ನ ಇಲ್ಲಿ ಕೊಡ್ತಾ ಹೋಗ್ಬೇಕಂತ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ. ಹಾಗಾಗಿ ನಿಮಗೆ ಯಾವುದು ಪ್ರಿಫರೆನ್ಸ್ ಬೇಕಾಗುತ್ತೆ ಇದರಿಂದ ಕಂಪ್ಲೀಟಾಗಿ ನೀವು ಕೊಡ್ತಾ ಹೋಗ್ಬೋದು. ಓಕೆ, ನಾನು ಇವಾಗ ನನಗೆ ಯಾವ್ಯಾವ ಪ್ರಿಫರೆನ್ಸ್ ಬೇಕು ಅದರಲ್ಲಿ ಆರ್ಡರ್ ವೈಸ್ ನಾನು ಕೊಡ್ಕೊತ ಹೋಗ್ತೀನಿ. ನೀವು ಕೂಡ ಏನಪ್ಪ ನನಗೆ ಯಾವುದು ಪ್ರಿಫರೆನ್ಸ್ ಬೇಕೋ ಅದನ್ನ ಇಲ್ಲಿ ಕೊಡ್ಕೊತ ಹೋಗ್ಬೇಕು. ನಾನು ಎಲ್ಲ ಇದನ್ನ ಪ್ರಿಫರೆನ್ಸ್ ಕೊಟ್ಕೊಂಡು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ನಾನು ಇವಾಗ ಕಂಪ್ಲೀಟಾಗಿ ಎಲ್ಲ ಬ್ಯಾಂಕ್ ಡೀಟೇಲ್ಸ್ನ ಆರ್ಡರ್ ವೈಸ್ ಕೊಟ್ಟಿದ್ದೆ. ಅಂದರೆ ನಮಗೆ ಯಾವ್ದು ಬೆಟರ್ ಅನ್ಸುತ್ತೆ, ಯಾವುದು ಬೆಟರ್ ಸ್ಯಾಲರಿ ಕೊಡುತ್ತೆ ಅಂತ ಒಂದು ಡಿಪೆಂಡ್ ಮೇಲೆ ನಮಗೆ ನಾನು ಆರ್ಡರ್ ವೈಸ್ ಕೊಡ್ತಾ ಬಂದೀನಿ. ಮೊದಲಿಂದ ಇಲ್ಲಿ ಕೆನರಾ ಬ್ಯಾಂಕ್ ಕೊಟ್ಟಿದ್ದೀನಿ, ಆಮೇಲೆ ಬ್ಯಾಂಕ್ ಬರೋಡಾ ಕೊಟ್ಟಿದ್ದೀನಿ, ಆಮೇಲೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿರ್ಬೋದು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಇಂಡಿಯನ್ ಬ್ಯಾಂಕ್ ಆಗಿರ್ಬೋದು, ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಎಲ್ಲ ನನಗೆ ಯಾವುದು ಸೂಟೇಬಲ್ ಅನಿಸುತ್ತೆ, ನನಗೆ ಯಾವ್ದು ಬೆಟರ್ ಅನಿಸಿದೆ ಅದ್ರ ಮೇಲೆ ನಾನು ಇಲ್ಲಿ ಬ್ಯಾಂಕ್ನ ಆರ್ಡರ್ ವೈಸ್ ಕೊಟ್ಟಿದ್ದೀನಿ. ಹಾಗಾಗಿ ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೆ, ನಿಮಗೆ ಯಾವುದು ಯಾವ ಬ್ಯಾಂಕಲ್ಲಿ ಕೆಲಸ ಮಾಡಿದ್ರೆ ನಿಮಗೆ ಬೆಟರ್ ಅನಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋಗಬೇಕು. ನಾನು ಸೆಲೆಕ್ಟ್ ಮಾಡಿದಂಥದ್ದು ನೀವು ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಹೋಗಬೇಕು. ಓಕೆ, ನಿಮಗೆ ಓನಾಗಿ ನಿಮ್ಗೆ ಯಾವ್ದು ಇಷ್ಟ ಅನಿಸುತ್ತೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಬರಬೇಕು. ಓಕೆ, ಇದು ಯಾವ ಥರ ಯಾಕಪ್ಪ ಸೆಲೆಕ್ಟ್ ಮಾಡ್ಕಪ್ಪ ಅಂದರೆ ನಿಮಗೆ ಫಸ್ಟ್ ಬ್ಯಾಂಕ್ ಕೊಟ್ಟಿರ್ತೀರ, ಅದು ಸೀಲ್ಕೊಂಡು ಸೆಕೆಂಡ್ ಬ್ಯಾಂಕ್ ಕೊಡ್ತಾರೆ, ಸೆಕೆಂಡ್ ಇಲ್ಲಿ ಥರ್ಡ್ ಬ್ಯಾಂಕ್ ಕೊಡ್ತಾರೆ. ಆ ಥರ ನಿಮಗೆ ಆ ಥರ ಬ್ಯಾಂಕ್ನ ಆಡ್ ಮಾಡ್ಕೊತ ಹೋಗ್ತಾರೆ. ಹಾಗಾಗಿ ಇದು ಕಂಪಲ್ಸರಿ ನೀವು ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ನ ಕೊಟ್ಕೊತ ಬರಬೇಕು. ಎಲ್ಲ ಡೀಟೇಲ್ಸ್ನ ಕೊಟ್ಟಾದ್ಮೇಲೆ ಇಲ್ಲಿ ವ್ಯಾಲಿಡ್ ಯುವರ್ ಡೀಟೇಲ್ಸ್ ಅಂತ ಇದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ನಿಮ್ಮದು ವೆರಿಫೈ ಸಕ್ಸಸ್ಫುಲ್ ಅಂದರೆ ನಿಮ್ಮದು ಕಂಪ್ಲೀಟಾಗಿ ಕೊಟ್ಟಿರುವಂಥ ಬ್ಯಾಂಕ್ ಆರ್ಡರ್ ವೈಸ್ ಕಂಪ್ಲೀಟ್ ಸಕ್ಸಸ್ಫುಲ್ ಆಗಿ ಸೇವ್ ಆಗಿದೆ. ಅದಾದ ನೆಕ್ಸ್ಟ್ ಬಂದಾದ್ಮೇಲೆ ಏನಪ್ಪ ಅಂದರೆ ಸೇವ್ ನೆಕ್ಸ್ಟ್ ಅಂತ ಇದೆ. ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ಕಾಮನ್ ರಿಕ್ವೈರ್ಮೆಂಟ್ ಪ್ರೋಸೆಸ್ ರಿಕ್ವೈರ್ಮೆಂಟ್ ಆಫ್ ದ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟೆಡ್ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ ಆಫ್ CRP CASA 16 ಅಂತ ಕೊಡ್ತಾ ಇದೆ. ಓಕೆ, ಅಂದರೆ ನಿಮ್ದು ಇಲ್ಲಿ ಅಪ್ಲಿಕೇಶನ್ ಪ್ರೀ ನೋಡಲಿಕ್ಕೆ ಆಪ್ಷನ್ ಕೊಡ್ತಾ ಇದ್ದಾರೆ. ಹಾಗಾಗಿ ನಿಮ್ದು ಕೊಟ್ಟಿರುವಂಥ ಎಲ್ಲ ಡೀಟೇಲ್ಸ್ನ ಕರೆಕ್ಟಾಗಿ ನೋಡ್ಕೋಬೇಕು. ಇಲ್ಲಿ ನಿಮ್ಮದು ಫೋಟೋಸ್, ಇಲ್ಲಿ ನಿಮ್ಮದು ಕೊಟ್ಟಿರುವಂಥ ಇಮೇಜ್ ಅಂದರೆ ಅಪ್ಲೋಡ್ ಮಾಡಿದ ಇಮೇಜ್ ತೋರಿಸುತ್ತೆ, ಆಮೇಲೆ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ, ಆಮೇಲೆ ನಿಮ್ಮದು ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ನಿಮ್ದು ಲೈವ್ ಕ್ಯಾಪ್ಚರ್ ತಗೊಂತ ಅದು ಫೋಟೋ ಆಗಿರ್ಬೋದು, ನೆಕ್ಸ್ಟ್ ನಿಮ್ಮದು ಮ್ಯಾರಿಡಾ ಅನ್ಮ್ಯಾರಿಡಾ, ನಿಮ್ಮದು ತಂದೆ ಹೆಸರು ಆಗಿರ್ಬೋದು, ತಾಯಿ ಹೆಸರು ಆಗಿರ್ಬೋದು, ನಿಮ್ಮದು ಆಧಾರ್ ನಂಬರ್ ಆಗಿರ್ಬೋದು, ಮತ್ತು ಪಾನ್ ನಂಬರ್ ಆಗಿರ್ಬೋದು, ನಿಮ್ಮದು ಮೊಬೈಲ್ ನಂಬರ್ ಆಗಿರ್ಬೋದು, ಮತ್ತು ಮೇಲ್ ಆಗಿರ್ಬೋದು, ನೀವು ಕೊಟ್ಟಿರೋ ಕರೆಸ್ಪಾಂಡಿಂಗ್ ಅಡ್ರೆಸ್ ಆಗಿರ್ಬೋದು, ಪರ್ಮನೆಂಟ್ ಅಡ್ರೆಸ್ ಆಗಿರ್ಬೋದು, ಎಲ್ಲ ಕಂಪ್ಲೀಟಾಗಿ ಶೋ ಆಗ್ತಿರುತ್ತೆ. ಹಾಗಾಗಿ ಒನ್ ಟೈಮ್ ಕರೆಕ್ಟಾಗಿ ಚೆಕ್ ಮಾಡ್ಕೊತ ಬರಬೇಕು. ಓಕೆನಾ, ಇದು ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಆದಮೇಲೆ ಏನಪ್ಪ ನೆಕ್ಸ್ಟ್ ಇಲ್ಲಿ ಅಮೌಂಟ್ನ ಪೇ ಮಾಡ್ತಾ ಹೋಗ್ಬೇಕು. ಓಕೆ, ಇಲ್ಲಿ ನಾನು ಏನಪ್ಪ ಅಂದರೆ ಕಂಪ್ಲೀಟಾಗಿ ಎಲ್ಲ ಫಿಲ್ ಮಾಡಿದ್ದೀನಿ. ಎಲ್ಲ ಫಿಲ್ ಮಾಡ್ಕೊಂಡು ಏನಪ್ಪ ಅಂದರೆ ನಿಮ್ಮದು ಪೇಮೆಂಟ್ ಮಾಡೋಕೆ ಅದಕ್ಕಿಂತ ಮುಂಚೆ ನೀವು ಪ್ರೀಮ್ ಎಕ್ಸಾಮ್ಗೆ ಯಾವ ಸೆಂಟ್ರ್ ಕೊಟ್ಟಿದ್ದೀರಾ, ಹಾಗೆ ಮೇನ್ಸ್ ಎಕ್ಸಾಮ್ಗೆ ಯಾವ ಸೆಂಟ್ರ್ ಕೊಟ್ಟಿದ್ದೀರಾ ಅದನ್ನ ನೋಡ್ಕೋಬೇಕು. ಆಮೇಲೆ ನಿಮ್ಮದು ID ಪ್ರೂಫ್ ಆಗಿರ್ಬೋದು, ಪಾನ್ ID ನಂಬರ್ ಆಗಿರ್ಬೋದು, ನೆಕ್ಸ್ಟ್ ಎಕ್ಸಾಮ್ ಸೆಂಟ್ರಿಗೆ ಯಾವ ID ಪ್ರೂಫ್ ಕೊಟ್ಟಿದ್ದೀರಾ ಅದು ನಂಬರ್ ಇಲ್ಲಿ ಕಟ್ಟಿದ್ದೀರಾ ನೋಡ್ಕೋಬೇಕು. ಅದನ್ನು ನೋಡ್ಕೊಂಡಾದ್ಮೇಲೆ ಅಂತ ಅಪ್ಲಿಕೇಶನ್ ಫೀ ಬಂದ್ಬಿಟ್ಟು ಆನ್ಲೈನ್ ಒಳಗಿರುತ್ತೆ. ಟೋಟಲ್ ಆಗಿ 175 ರೂಪಾಯಿ ಅಮೌಂಟ್ನ ಪೇ ಮಾಡೋಕ್ಕಂತ ನಮಗೆ ತೋರಿಸ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ತೋರಿಸುತ್ತೆ. ಅಂದರೆ SSC ಇದು ನೀವು ಫಿಲ್ ಮಾಡಿರೋದು SSC ಇದು ಅಂದರೆ ಡೇಟ್ ಆಫ್ ಪಾಸಿಂಗ್ ಆಗಿರ್ಬೋದು, ಎಷ್ಟು ಪರ್ಸೆಂಟ್ ಅದು ತೋರಿಸುತ್ತೆ, ಎಷ್ಟು ಡಿಗ್ರಿ ಫಿಲ್ ಮಾಡ್ತೀವಿ ಅದು ತೋರಿಸುತ್ತೆ. ಅದಾದ ನೆಕ್ಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಯಾವ ಡೇಟು ಯಾವ ಮಂತಲ್ಲಿ ಪಾಸ್ ಆಗಿರೋ ಅದು ಕೂಡ ಇಲ್ಲಿ ಶೋ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಇನ್ ಕೇಸ್ ನಿಮ್ಗೆ ಏನಾದರೂ ತಪ್ಪು ಅನಿಸಿದ್ರೆ ಅದನ್ನ ಏಟ್ ಮಾಡ್ತಾ ಹೋಗ್ಬೋದು. ಇನ್ ಕೇಸ್ ನಿಮ್ಗೆ ಏನಾದರೂ ತಪ್ಪು ಅನಿಸಿಲ್ಲಪ್ಪ ಅಂದರೆ ನೀವು ಆರಾಮಾಗಿ ನೆಕ್ಸ್ಟು ಅಪ್ಲಿಕೇಶನ್ ಏನಪ್ಪ ಅಂದರೆ ಅಮೌಂಟ್ನ ಪೇ ಮಾಡ್ತಾ ಹೋಗ್ಬೇಕು. ಓಕೆನಾ, ಹಾಗಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಕರೆಕ್ಟ್ ಇದೆ ಅಂತ ನೋಡ್ಕೋಬೇಕು. ಇನ್ ಕೇಸ್ ತಪ್ಪಿದ್ರಪ್ಪ ಅಂದರೆ ನೀವು ಮತ್ತೆ ಅಪ್ಲಿಕೇಶನ್ ಏನಪ್ಪ ಅಂದರೆ ಮತ್ತೆ 8 ಆಪ್ಷನ್ಗೆ ಬರ್ತಾ ಹೋಗ್ಬೇಕು. ಎಲ್ಲ ಬಂದಾದ್ಮೇಲೆ ಇಲ್ಲಿ ಬ್ಯಾಂಕ್ ಆರ್ಡರ್ ಪ್ರಿಫರೆನ್ಸ್ ಕೇಳ್ತಾ ಇದೆ. ನೀವು ಕೊಟ್ಟಿರುವಂಥ ಬ್ಯಾಂಕ್ ಆರ್ಡರ್ ಪ್ರಿಫರೆನ್ಸ್ ಕರೆಕ್ಟ್ ಇದೆ ಅಂತ ಒಂದು ಟೈಮ್ ಚೆಕ್ ಮಾಡ್ಕೊಳ್ಳಿ.
ಅದನ್ನ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅದರ್ ಡೀಟೇಲ್ಸ್ ಕೇಳುತ್ತೆ. ಆಮೇಲೆ ನೀವು ಕೊಟ್ಟಿರುವಂಥ ಲ್ಯಾಂಗ್ವೇಜ್ ಕೇಳುತ್ತೆ. ಲ್ಯಾಂಗ್ವೇಜ್ ಕೇಳಿದೆ ಅಂತ ನೋಡ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಡಿಕ್ಲೇಷನ್ ಕೇಳ್ತಾ ಇದೆ. ಓಕೆನಾ, ಇದೆಲ್ಲ ಡಿಕ್ಲೇಷನ್ ಕೊಡ್ಬೇಕು. ಇನ್ ಕೇಸ್ ನಿಮ್ಗೆ ಏನು ತಪ್ಪಿದ್ರೆ ಇಲ್ಲಿ ಬ್ಯಾಕ್ ಅಂತ ಇದೆಯಲ್ಲ, ಇಲ್ಲಿ ಬ್ಯಾಕ್ ಹೋಗಿ ನೀವು ಕರೆಕ್ಷನ್ ಮಾಡ್ತಾ ಬರ್ಬೋದು. ಓಕೆ, ನೀವು ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಅಗ್ರಿ ಅಂತ ಆಪ್ಷನ್ ಕಾಣ್ತಿಲ್ಲ. ಫಸ್ಟ್ ಒಂದು ಅಗ್ರಿ ಅಂತ ಆಪ್ಷನ್ ಕಾಣ್ತಿದ್ದಿಲ್ಲ, ಈ ಅಗ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದು ಅಗ್ರಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೆಕೆಂಡ್ ಆಪ್ಷನ್ ಮತ್ತು ಇಲ್ಲಿ ಥರ್ಡ್ ಆಪ್ಷನ್ ಕಾಣ್ತಾ ಇದೆ. ಇದು ಯಾಕಪ್ಪ ಈ ಥರ ಕೊಟ್ಟಿದ್ದಾರಪ್ಪ ಅಂದರೆ, ಇಲ್ಲಿ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಐ ಕಮ್ ಫ್ರಮ್ ದಟ್ ಮೈ ನೇಮ್ಸ್ ಆಸ್ ಫಿಲ್ಡ್ ಬೈ ದ ಅಪ್ಲಿಕೇಶನ್ ಫಾರ್ಮ್ ಎಕ್ಸಾಕ್ಟ್ ಮ್ಯಾಚಸ್ ವಿತ್ ದ ನೇಮ್ ಮೈ ಐ ಡಿ ಪ್ರೂಫ್. ಅಂದರೆ ನೀವು ಅಪ್ಲಿಕೇಶನ್ ಫಿಲ್ ಮಾಡಿರಲ್ವ, ಈ ಅಪ್ಲಿಕೇಶನಲ್ಲಿ ಫಿಲ್ ಮಾಡುವಂಥ ನೇಮು ಎಕ್ಸಾಕ್ಟ್ ನಾ ತರುವಂಥ ಐ ಡಿ ಪ್ರೂಫಲ್ಲಿ ಸೇಮ್ ಇದೆ ಅಂತ ಅಂದ್ಕೊಂಡು ನಾನು ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದು ನೀವು ಎಕ್ಸಾಕ್ಟ್ ಇರೋ ಅಪ್ಲಿಕೇಶನ್ ಇರುವಂಥ ನೇಮ್ ಆಗಿರ್ಬೋದು, ನೀವು ತರುವಂಥ ಐ ಡಿ ಪ್ರೂಫಲ್ಲಿ ನೇಮು, ಡೇಟ್ ಆಫ್ ಬರ್ತ್ ಎಲ್ಲ ಎಕ್ಸಾಕ್ಟ್ ಇರಬೇಕು. ಆಗಿದ್ರೆ ಮಾತ್ರ ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಅಪ್ಲಿಕೇಶನ್ ಆಗಿರುವಂಥ ನೇಮ್ ಚೇಂಜ್ ಇದೆ, ಐ ಡಿ ಪ್ರೂಫಲ್ಲಿ ಕೊಟ್ಟಿರುವಂಥ ನೇಮ್ ಚೇಂಜ್ ಇದೆ ಅಂದರೆ ನೀವು ಥರ್ಡ್ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕು. ಓಕೆನಾ, ಹಾಗಾಗಿ ಇನ್ ಕೇಸ್ ಚೇಂಜ್ ಇದೆ ಥರ್ಡ್ ಆಪ್ಷನ್ ಹಾಕ್ಕೊಳ್ಳಿ. ಇನ್ ಕೇಸ್ ಸೇಮ್ ಇದೆ ಇಲ್ಲಿ ಏನಪ್ಪ ಅಂದರೆ ಐ ಕನ್ಫರ್ಮ್ ಅಂತ ಹಾಕ್ಕೊಳ್ಳಿ. ಅದು ಕನ್ಫರ್ಮ್ ಅಂತ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಕೇಳ್ತಾ ಇದ್ದಿಲ್ಲ, ಇದ್ರ ಮೇಲೆ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನಿಮ್ದು ಕನ್ಫರ್ಮ್ ಆಗಿ ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ ಇಲ್ಲಿ ವಾರ್ನಿಂಗ್ ತೋರಿಸ್ತಾ ಇದೆ. ಹಾಗಾಗಿ ಒನ್ ಟೈಮ್ ಓದ್ಕೊಂಡು ಏನಪ್ಪ ಅಂದರೆ ಕಂಪ್ಲೀಟ್ ಆಗಿ ರಿಜಿಸ್ಟ್ರೇಷನ್ ಆಗಬೇಕು. ನಾನು ಇವಾಗ ಓಕೆ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ನಿಮ್ಮದು ಕನ್ಫರ್ಮ್ ಆಗಿ ಫೈನಲ್ ಸಬ್ಮಿಷನ್ ಕೇಳ್ತಾ ಇದ್ದೀನಿ. ಓಕೆ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ ಅಂತ ಕ್ಲಿಕ್ ಆದ್ಮೇಲೆ ಏನಪ್ಪ ಅಂದರೆ ನಮ್ಮದು ಕಂಪ್ಲೀಟ್ ಆಗಿ ಏನಪ್ಪ ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಮತ್ತೆ ನಾನು ಯಾವುದೇ ಕಾರಣಕ್ಕೂ ಇಲ್ಲೇ ಏಟ್ ಮಾಡೋ ಆಪ್ಷನ್ ಕೂಡ ಬಿಟ್ಟಿಲ್ಲ. ಯಾವುದೇ ಕಾರಣಕ್ಕೂ ನಮಗೆ ಏಟ್ ಮಾಡೋ ಆಪ್ಷನ್ ಕೂಡ ಇರೋದಿಲ್ಲ. ಎಲ್ಲ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಪೇಮೆಂಟ್ ಆದಮೇಲೆ ಇನ್ ಕೇಸ್ 8 ಆಪ್ಷನ್ ಬಿಡ್ತಾ ಹೋಗ್ತಾರೆ. ಓಕೆ, ಅದನ್ನ ನೆಕ್ಸ್ಟ್ ಬಂದು ಮೇಲ್ಗಡೆ ಬಂದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ಲೆಫ್ಟ್ ತಮ್ಮ ಇಂಪ್ರೆಷನ್ ಅಪ್ಲೋಡ್ ಮಾಡಬೇಕು. ಅದು ನೆಕ್ಸ್ಟ್ ಬಂದ್ಬಿಟ್ಟು ಹ್ಯಾಂಡ್ ರಿಟರ್ನ್ ಡಿಕ್ಲೇಷನ್ ಕೇಳ್ತಾರೆ, ಅದನ್ನ ಅಪ್ಲೋಡ್ ಮಾಡಬೇಕು. ಅದನ್ನ ನೆಕ್ಸ್ಟ್ ಬಂದ್ಬಿಟ್ಟು SSC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡ್ತಾ ಬರಬೇಕು. ಇದು ಬಂದು ಇವೆಲ್ಲ ಡಾಕ್ಯುಮೆಂಟ್ ಕಂಪಲ್ಸರಿ ಇಲ್ಲಿ ಅಪ್ಲೋಡ್ ಮಾಡ್ತಾ ಬರಬೇಕು. ಓಕೆನಾ, ಇದು ಅಪ್ಲೋಡ್ ಮಾಡಿಲ್ಲಪ್ಪ ಅಂದರೆ ನೀವು ಪೇಮೆಂಟ್ ಮಾಡಲು ಆಪ್ಷನ್ ಕೂಡ ಸಿಗೋದಿಲ್ಲ. ಇದು ಮಾಡಾದ್ಮೇಲೆ ಏನಪ್ಪ ನೆಕ್ಸ್ಟು ಇಲ್ಲಿ ಚಿಕ್ಕದ ಬಾಕ್ಸ್ ಇದೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪ ಅಂದರೆ ಐ ಅಗ್ರಿ ಕನೆಕ್ಟ್ ಟು ಡಿಜಿಲಾಕರ್. ನೀವೇನಾದರೂ ಏನಪ್ಪ ಅಂದ್ರೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲಪ್ಪ ಅಂದರೆ ನೀವು ಡಿಜಿಲಾಕರ್ ಮುಖಾಂತರ ಏನಪ್ಪ ನೀವು ಫೆಚ್ ಮಾಡ್ಕೊತ ಬರ್ಬೋದು. ಇಲ್ಲಪ್ಪ ಅಂದ್ರೆ ನೋ ಅಂತ ಕೂಡ ಹಾಕೋಬೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಎಲ್ಲ ಕ್ಯಾಪ್ಚರ್ ಕೊಟ್ಟಿರ್ತಲ್ಲ, ಈ ಕ್ಯಾಪ್ಚರ್ ಸೆಕೆಂಡ್ ಕೊಟ್ಟು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಏನಪ್ಪ ಅಂದರೆ ಮತ್ತೆ ಮೇಲ್ಗಡೆ ಬಂದ್ಮೇಲೆ ಏನಪ್ಪ ಸೇವ್ ನೆಕ್ಸ್ಟ್ ಅಂತ ಇಲ್ಲ, ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಬರಬೇಕು. ನಾನು ಇವಾಗ ಏನಪ್ಪ ಅಂದರೆ ಇಲ್ಲಿ ಡಿಜಿಲಾಕರ್ ಮುಖಾಂತರ ಏನಪ್ಪ ಅಂದರೆ ನನ್ನ ಡಾಕ್ಯುಮೆಂಟ್ ಫೆಚ್ ಮಾಡ್ತಾ ಇದ್ದೀನಿ. ಅದು ಯಾವ ಥರ ಮಾಡೋಕ್ಕಂತ ಇಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಓಕೆ ಅಂತ ಇದೆಯಲ್ಲ, ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನಮಗೆ ಡಿಜಿಲಾಕರ್ ಏನಪ್ಪ ಅಂದರೆ ಡಾಕ್ಯುಮೆಂಟ್ ಫೆಚ್ ಮಾಡಲು ನೆಕ್ಸ್ಟ್ ಪೇಜ್ ಈ ಥರ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಏನಪ್ಪ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಮೊಬೈಲ್ ನಂಬರ್ ಎಂಟ್ರಿ ಮಾಡಾದ್ಮೇಲೆ ಏನಪ್ಪ ನಿಮ್ಮದು ಡಿಜಿಲಾಕರ್ ಪಿನ್ ಗೊತ್ತಿರುತ್ತೆ, ನಿಮ್ಮ ಹತ್ರ ಇರಬೇಕು, ಅದು ನೆನಪಿಡಲೇಬೇಕು. ಓಕೆನಾ, ಡಿಜಿಲಾಕರ್ ಪಿನ್ ಎಂಟ್ರಿ ಮಾಡ್ಕೊಂಡು ಇಲ್ಲಿ ಸೈನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮದು ವೆರಿಫಿಕೇಷನ್ ಸಕ್ಸಸ್ಫುಲ್ ಆಗುತ್ತೆ. ಓಕೆ, ನಾನು ಯಾವ ಥರ ಆಗುತ್ತೆ ಅಂತ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ಇನ್ ಕೇಸ್ ನಿಮ್ಮ ಹತ್ರ ಏನಪ್ಪ ಅಂದರೆ ಡಿಜಿಲಾಕರ್ ಪಿನ್ ಇಲ್ಲಪ್ಪ ಅಂದರೆ ಇಲ್ಲಿ ಫಾರ್ಗೆಟ್ ಸೆಕ್ಯೂರಿಟಿ ಪಿನ್ ಅಂತ ಇದೆಯಲ್ಲ, ಈ ಫಾರ್ಗೆಟ್ ಸೆಕ್ಯೂರಿಟಿ ಪಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಹೊಸದಾಗಿ ಡಿಜಿಲಾಕರ್ ಪಿನ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಇವಾಗ ನಾನೇನಪ್ಪ ಅಂದರೆ ಮೊಬೈಲ್ ನಂಬರ್ ಮತ್ತು ಪಿನ್ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಪರ್ಸನ್ನ ಕಂಪ್ಲೀಟಾಗಿ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆ, ನಾನು ಇವಾಗ ಏನಪ್ಪ ಅಂದರೆ ಫೋನ್ ನಂಬರ್ ಎಂಟ್ರಿ ಮಾಡಿದೆ. ಫೋನ್ ನಂಬರ್ ಎಂಟ್ರಿ ಮಾಡಿಕೊಂಡು ಡಿಜಿಲಾಕರ್ ಪಿನ್ ಎಂಟ್ರಿ ಮಾಡಿದೆ. ಡಿಜಿಲಾಕರ್ ಎಂಟ್ರಿ ಮಾಡಾದ್ಮೇಲೆ ಏನಪ್ಪ ನನಗೆ OTP ಬರುತ್ತೆ. OTP ಇಲ್ಲಿ ಕಂಪಲ್ಸರಿ ಎಂಟ್ರಿ ಮಾಡ್ತಾ ಬರಬೇಕು. ನನಗೆ ಇಲ್ಲಿ ಬಂದಿರೋ OTPನ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಪ್ರೋಸೆಸ್ನ ಕಂಪ್ಲೀಟ್ ಆಗಿ ನಿಮಗೆ ಸೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪ್ರೋಸೆಸ್ನ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆ, ನಾನು ಇವಾಗ OTP ಎಂಟ್ರಿ ಮಾಡಿದೆ. OTP ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ರೈಟ್ ಸೈಡು ಇದನ್ನು ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲ ಸೆಟ್ ಮಾಡ್ಕೊಂಡಾದ್ಮೇಲೆ ಎಲ್ಲ ನಿಮ್ಮದು ಡಿಜಿಲಾಕರ್ ಇರುವಂಥ ಆಧಾರ್ ನಂಬರ್ ಆಗಿರ್ಬೋದು, ನಿಮ್ಮದು SLC PUC ಡಿಗ್ರಿ ಎಲ್ಲ ಡಾಕ್ಯುಮೆಂಟ್ ಆಟೋಮೆಟಿಕಾಗಿ ಫೆಚ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಮತ್ತೆ ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆಗಳು ಇರೋದಿಲ್ಲ. ಇಲ್ಲಿ ಅಲೋ ಅಂತ ಇದೆ ಅಲ್ಲೋ, ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ದು ಎಲ್ಲ ಡಾಕ್ಯುಮೆಂಟ್ ಎಲ್ಲ ಫೆಚ್ ಆಗುತ್ತೆ. ಓಕೆ, ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಡಿಜಿಲಾಕರ್ ಮುಖಾಂತರ ಯಾವ ಥರ ಎಲ್ಲ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋದು ಕಂಪ್ಲೀಟ್ ಆಗಿ ಇವಾಗ ತೋರಿಸ್ಕೊಟ್ಟಿದ್ದೀನಿ. ಓಕೆ, ಈ ಥರ ನಿಮ್ದು ಏನಪ್ಪ ಅಂದರೆ ಡಾಕ್ಯುಮೆಂಟ್ ಎಲ್ಲ ಕಂಪ್ಲೀಟ್ ಸಕ್ಸಸ್ಫುಲ್ ಆಗಿದೆ. ಓಕೆ, ಇಲ್ಲಿ ನಿಮಗೆ ತೋರಿಸ್ತಾ ಇದೆ. ಓಕೆನಾ, ಇವಾಗ ಏನಪ್ಪ ಅಂದರೆ ಸಕ್ಸಸ್ಫುಲ್ ಕನೆಕ್ಟೆಡ್ ಡಿಜಿಲಾಕರ್ ಡಾಕ್ಯುಮೆಂಟ್ ಟ್ರೈ ಟು ಸಕ್ಸಸ್ಫುಲ್ ಅಂತ ಇಲ್ಲಿ ಕೊಡ್ತಾ ಇದ್ದಾರೆ. ಅಂದರೆ ನಿಮ್ಮದು ಡಿಜಿಲಾಕರ್ ಮುಖಾಂತರ ಎಲ್ಲ ಡಾಕ್ಯುಮೆಂಟ್ ಸಕ್ಸಸ್ಫುಲ್ ಆಗಿ ಸೇವ್ ಆಗಿದೆ ಅಂತ ಇಲ್ಲಿ ಕೊಡ್ತಾ ಇದ್ದಾರೆ. ಓಕೆ, ಅದನ್ನ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ತಮ್ಮ ಇಂಪ್ರೆಷನ್ ಆಗಿರ್ಬೋದು, ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಮತ್ತು SSC ಮಾರ್ಕ್ಸ್ ಕಾರ್ಡ್ ಕಂಪ್ಲೀಟ್ ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಾದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ಸೆಕ್ಯೂರಿಟಿ ಪಿನ್ ಇರುತ್ತಲ್ಲ, ಸೆಕ್ಯೂರಿಟಿ ಪಿನ್ ಎಂಟ್ರಿ ಮಾಡ್ಕೊಂಡು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಪೇಮೆಂಟ್ ಆಪ್ಷನ್ ತೋರಿಸುತ್ತೆ. ಈ ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಮೌಂಟ್ನ ಪೇ ಮಾಡಬೇಕು. ಅಮೌಂಟ್ನ ಪೇ ಮಾಡಿಕೊಂಡು ನೆಕ್ಸ್ಟ್ ಅಮೌಂಟ್ ಪೇ ಮಾಡಾದ್ಮೇಲೆ ಏನಪ್ಪ ನೆಕ್ಸ್ಟ್ ನಿಮಗೆ ಕೊಟ್ಟಿರುವಂಥ ಪೇಮೆಂಟ್ ರಿಸಿಪ್ಟ್ ಬರುತ್ತೆ. ಅದನ್ನು ಕೂಡ ಸ್ಕ್ರೀನ್ಶಾಟ್ ತಗೊಂಡು PDF ಸೇವ್ ಮಾಡಿ ಇಟ್ಕೋಬೇಕು. ಯಾಕಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದ್ರೆ ಕಂಪಲ್ಸರಿ ಕೇಳ್ತಾ ಹೋಗ್ತೀರಾ. ಹಾಗಾಗಿ ಪೇಮೆಂಟ್ ರಿಸಿಪ್ಟ್ನ ಇಟ್ಕೊಳ್ಳಿ. ಈ ಪೇಮೆಂಟ್ ರಿಸಿಪ್ಟ್ ಇಟ್ಕೊಂಡು ಆದಮೇಲೆ ಏನಪ್ಪ ಅಂದರೆ ಅಪ್ಲಿಕೇಶನ್ ಫಾರ್ಮ್ನ ಕಂಪಲ್ಸರಿ ಡೌನ್ಲೋಡ್ ಮಾಡ್ಕೋಬೇಕು. ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮದು ಫ್ಯೂಚರ್ ರೆಫರೆನ್ಸ್ ಇಟ್ಕೋಬೇಕು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ನಿಮಗೆ ಕಂಪಲ್ಸರಿ ಕೇಳ್ತಾ ಹೋಗ್ತಾರೆ. ಓಕೆ, ಇದಿಷ್ಟು ಏನಪ್ಪ ಅಂದರೆ
ಯಾವ ಥರ IBPS ಬ್ಯಾಂಕ್ ಅಪ್ಲಿಕೇಶನ್ ಹಾಕೋದಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದೀನಿ. ನಾನು ಪೇಮೆಂಟ್ ಮಾಡೋದು ಮತ್ತು ಇಷ್ಟು ಅದನ್ನ ಸ್ಟೆಪ್ ತೋರಿಸ್ತಾ ಇಲ್ಲ. ಯಾಕಪ್ಪ ಅಂದರೆ ನಾನು ಇವಾಗ ಅಮೌಂಟ್ನ ಪೇ ಮಾಡೋಕ್ಕೂ ನನ್ನ ಹತ್ರ ಅಮೌಂಟ್ ಇಲ್ಲ. ಹಾಗಾಗಿ ನಾನು ನೆಕ್ಸ್ಟ್ ಕಾದಿರೋ ಟೈಮಲ್ಲಿ ಇದನ್ನ ಅಮೌಂಟ್ನ ಪೇ ಮಾಡ್ಕೊತ ಹೋಗ್ತೀನಿ. ಓಕೆ, ಹಾಗಾಗಿ ನೀವು ಇದನ್ನೆಲ್ಲ ಅಮೌಂಟ್ನ ಪೇ ಮಾಡಿಕೊಂಡು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಓಕೆ, ಇದಿಷ್ಟು ಈ ವಿಡಿಯೋ ಬಗ್ಗೆ ಮಾಹಿತಿ ಆಯಿತು. ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಹಾಗೆ ನಾನು ಇಷ್ಟೊತ್ತಿನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.